ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರಿತಾ ಇದೆ. ಇದು ಮೊದಲ ಬಾರಿಯಲ್ಲ, ದಿನ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ. ಆದರೂ ಕೂಡ ಈ ಕಿಡಿಗೇಡಿಗಳಿಗೆ ಈ ಪುಡಿ ರೌಡಿಗಳೇನಿರ್ತಾರಲ್ಲ ಅಂಥವರಿಗೆ ಕಡಿವಾಣ ಯಾಕೆ ಹಾಕ್ತಾ ಇಲ್ಲ ಅಂತೇಳಿ ಪಾಪ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇರುವಂಥ ಜನರ ಮೇಲೆ ದೌರ್ಜನ್ಯ ಆಗುತ್ತೆ, ಹಲ್ಲೆ ಆಗುತ್ತೆ ಅಂತ ಹೇಳಿದ್ರೆ ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ ಅಂದರೆ ಸ್ಥಳೀಯರ ಸಹಕಾರದಿಂದ ಇದೆಲ್ಲ ಆಗತ್ತಾ ಅಥವಾ ಪೊಲೀಸರ ಭಯನೇ ಇಲ್ಲದೆ ಇರೋದಕ್ಕೆ ಇದೆಲ್ಲ ಕಾರಣ ಆಗತ್ತಾ? ಯಾಕೆ ಈ ರೀತಿಯಾಗಿ ಪದೇ ಪದೇ ಘಟನೆ ಆಗ್ತಾ ಇದ್ರು ಕೂಡ ಇಂಥ ಕೇಸ್ಗಳು ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ವಿಶೇಷ, ಎಲ್ಲಿದೆ ರಕ್ಷಣೆ, ಪುಂಡಾಟಕ್ಕೆಂದು ಕೊನೆ. ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಹಾವಳಿ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಿ ಬದುಕೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ನೋಡಿ. ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದವರ ಮೇಲೆ ಹಲ್ಲೆ ಆಗಿದೆ. ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳ ಬಂಧನ ಆಗಿದೆ ಅಂತೆ. ವಿಶ್ವಾಸ್ ಗುರುರಾಜನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಗರೇಟ್ ಕೊಡಲು ವಿಳಂಬ ಮಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ವಿಡಿಯೋ ಈಗ ವೈರಲ್ ಆದ ಬೆನ್ನಲ್ಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಇಂಥದ್ದೇ ಪ್ರಕರಣ ಆಗಿವೆ. ಮತ್ತೆ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇರುವಂಥದ್ದು. ಪದೇ ಪದೇ ಈ ರೀತಿಯಾಗಿ ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇರೋ ಮೇಲೆ ಹಲ್ಲೆ ಆಗ್ತಾ ಇದ್ರೆ ಯಾಕೆ ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿದೆ ಅಂತೇಳಿ ಅರೆಸ್ಟ್ ಮಾಡಿದ್ದಾರೆ, ಓಕೆ, ಬಟ್ ಇದಕ್ಕೆ ಒಂದು ಕಠಿಣವಾಗಿರುವಂಥ ಕಾನೂನು ಕ್ರಮ ಬೇಕಲ್ವಾ? ಯಾಕೆ ಈ ರೀತಿಯಾಗಿ ನೋಡಿ ಕೊಡೋದಕ್ಕೆ ಏನು ಲೇಟ್ ಆಯಿತು ಅನ್ನೋಂಥ ಕಾರಣಕ್ಕಾಗಿ ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವ್ರಿಗೆ ಏನು ಹೇಳಬೇಕು ಅಂತ? ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಇರೋರು ಹಿಂಗೆ ಮಾಡ್ತಾರೆ. ಇದನ್ನು ಬದುಕೋದಕ್ಕೆ ಯಾವುದೊಂದು ಹೋಟೆಲ್ ಹಾಕೊಂಡು ಅಥವಾ ಒಂದು ಬೇಕರಿಯನ್ನು ನಡೆಸ್ತಾರೆ. ಈ ರೀತಿಯಾಗಿ ಹೇಳ್ದಂಗೆ ಕೇಳಬೇಕು, ಕೊಟ್ಟಿಲ್ಲ ಅಂತಂದರೆ ಮನ ಬಂದಂತೆ ಹಲ್ಲೆ ಮಾಡೋದು ಯಾಕೆ ಅಂಥೇಳಿ ಯುವಕನ ಮೇಲೆ ಈ ಪುಡಿ ರೌಡಿಗಳು ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಿದಾರಂತೇಳಿ ಈ ಹಲ್ಲೆ ಆದ ನಂತರ ಹೋರಾಟಗಾರರು ಅಲ್ಲಿ ಭೇಟಿಯನ್ನು ಕೊಟ್ಟು ಆ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರೇ ದೂರನ್ನು ಕೊಡ್ತಾರೆ. ಅದಾದ ನಂತರ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರು, ಹೋರಾಟಗಾರರಾಗಿರುವಂಥ ರವಿ ಶೆಟ್ಟಿ ಬೈಂದೂರವರು ಕೂಡ ಇದ್ದಾರೆ. ಅವರ ಸಂಘಟನೆ ಹೋಗಿ ಏನು ಎತ್ತ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆದು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಾದ ನಂತರ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಇದಾದ ನಂತರ ಅಂದರೆ ಈ ಪ್ರಕರಣದ ಬಗ್ಗೆ ಡಿಸಿಪಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮೊನ್ನೆ 8 ಜನವರಿಗೆ ಯಾವುದೋ ಬೇಕರಿನಲ್ಲಿ ಇಬ್ರು ಬಂದು ಬೇಕರಿನಲ್ಲಿ ಕೆಲಸ ಮಾಡುವಂತ ಒಬ್ಬ ವರ್ಕರ್ ಮೇಲೆ ಅಟ್ಯಾಕ್ ಮಾಡಿದ್ರೆ, ಅಸಾಲ್ಟ್ ಮಾಡಿದ್ರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು
ವಿಡಿಯೋನ ವೈರಲ್ ಆಗ್ತಿತ್ತು. ಅದ್ರ ಆಧಾರ ಮೇಲೆ ನಾವು ಅವರು ಯಾವ ಶಾಪ್ ಎಲ್ಲಿದೆ ಅಂತ ಅಪ್ರೋಚ್ ಮಾಡಿ, ಅವರು ಶಾಪ್ ಓನರ್ ಮತ್ತೆ ಕೆಲಸ ಮಾಡಿದವ್ರನ್ನ ಅಪ್ರೋಚ್ ಮಾಡಿ ಮತ್ತೆ ಅವ್ರಿಗೆ ತಿಳಿಸಿದೀವಿ. ಅದಾದ ನಂತರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಯಾರು ಬಂದು ಯಾಕೆ ಯಾವ ಕಾರಣಕ್ಕೆ ಅವ್ರು ಗಲಾಟೆ ಮಾಡಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಆಧಾರ ಮೇಲೆ FIR ಮಾಡಿದ್ವಿ ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ನಿನ್ನೆ FIR ಆಗಿದೆ. ಅದೇ ರೀತಿಯಲ್ಲಿ FIR ಆದ ನಂತರ ಆ ಇಬ್ರು ಯಾರು ಅಕ್ಯೂಸ್ಗಳಿದ್ದಾರೆ ಅವ್ರಿಬ್ಬರನ್ನು ಟ್ರೇಸ್ ಮಾಡಲಾಯಿತು. ನಿನ್ನೆ ನೈಟ್ ಅವ್ರನ್ನ ಅರೆಸ್ಟ್ ಮಾಡಿ ಪ್ರೊಸೀಜರ್ ಮುಗಿಸಲಾಯಿತು. ಇವತ್ತು ಮಾರ್ನಿಂಗ್ ಈಗ ಅವನಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಈಗ ಗಲಾಟೆ ಏನಂದ್ರೆ ಈ ಇಬ್ರು ಆಕ್ಚುಲಿ ಅದೇ ಲೋಕಲ್ ಬೂಕ್ಸಂದ್ರ ಏರಿಯಾದವರು. ಒಬ್ಬರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದವರು, ಇದನ್ನ ಪ್ರೈವೇಟ್ ಕಂಪನಿನಲ್ಲಿ ಒಬ್ರು ಟ್ಯಾಕ್ಸಿ ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊಂತ ಕೆಲಸ ಮಾಡ್ತಾ ಇದ್ದವರು. ಒಬ್ರು ಅದೇ ಏರಿಯಾ ನಿವಾಸಿಗಳು. ದಿನನಿತ್ಯ ಅವರು ಅದೇ ಬೇಕರಿಗೆ ಹೋಗಿ ಸಿಗರೇಟ್ ಸೇದೋದು ತಗೊಳ್ಳೋದು ಒಂದು ನಡೀತಾ ಇದೆ. ಬಟ್ ಅಲ್ಲಿ ಏನಂದ್ರೆ ಸ್ವಲ್ಪ ಅವರು ಸಮ್ ಟೈಮ್ ದುಡ್ಡು ಕೊಡದೆ ಇರುವಂತ ಟೈಮ್ ಘಟನೆಗಳು ಆಗಿರ್ಬಹುದು, ಅಥವಾ ವಿತೌಟ್ ಮನಿ ಸಿಗರೇಟ್ ಕೊಡುವಂತ ಡಿಮಾಂಡ್ ಮಾಡೋದು ಅಂತಗಳು ಕೆಲವು ಆಗಿದೆ ಅಂತ ಅವರು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರೆ. ಸೊ ಆವಾಗ ಇವರು ಹೊಸದಾಗಿ ಯಾರು ಬಂದ್ರು, ಇಲ್ಲಿ ವರ್ಕರ್ ಒಬ್ಬರು ಯಾರು ಇದರಲ್ಲಿ ಕಂಪ್ಲೇಂಟ್ ಏನಾಗಿದ್ದಾರೆ ಅವರು ಅವ್ರ ಜೊತೆಗೆ ಕೊಡಕ್ ಆಗಲ್ಲ ಅಂತ ಹೇಳಿದ್ದಕ್ಕೆ ಇದು ವಾಗ್ವಾದ ಶುರುವಾಗಿ ಆಮೇಲೆ ಅಸಾಲ್ಟ್ಗೆ ಅದು ಇದು ಎಂಡಪ್ ಆಯಿತು. ಸೊ ಹಾಗಾಗಿ ಅವರು ಆಮೇಲೆ ಸ್ವಲ್ಪ ಈ ಸಿಚುವೇಶನ್ ಇನ್ಸಿಡೆಂಟ್ ಏನಾಗಿದೆ ಅದಾದ್ಮೇಲೆ ಅವರು ಸ್ವಲ್ಪ ಶಾಕ್ ಅಲ್ಲಿ ಇದ್ರು. ಯಾಕಂದ್ರೆ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹೋರಾಟಗಾರರಾಗಿರುವಂಥ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ಹಾಗೇನೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಬಸವರಾಜ್ ಮಾಲ್ಗತ್ತಿ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಚಿಂತಕರಾದ ವಿವೇಕಾನಂದ HK ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್ ರವಿ ಶೆಟ್ಟಿ ಸರ್, ಈಗ ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಘಟನೆ ಜಾಗದಲ್ಲಿ ನೀವು ಇದ್ರಿ, ಏನೆಲ್ಲ ಆಯಿತು, ಯಾಕೆ ಏನಾಯಿತು ಘಟನೆ? ಅದು ಏನು ಅಂತ ಹೇಳಿದರೆ ಇದೇನು ಹೊಸ್ತಲ್ಲ. ಪದೇ ಪದೇ ಈ ದುಡಿದು ತಿನ್ನೋರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಈ ಪುಡಿ ರೌಡಿಗಳು, ಅದು ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಒಂದು ತಳ್ಳೋ ಗಾಡಿ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಅಥವಾ ಹೋಟೆಲ್ಗಳಾಗಿರ್ಬೋದು, ಇವರ ಮೇಲೆ ದಾಳಿ ಮಾಡುವಂಥದ್ದು, ಟೀಯನ್ನು ಮುಖಕ್ಕೆ ಎಸೆಯುವಂಥದ್ದು, ಗಾಜನ್ನು ಒಡೆಯುವಂಥದ್ದು ಇದು ನಡೀತಾ ಇದೆ. ಈಗ ಮೊನ್ನೆ ಬೆಳಗ್ಗೆ ಏನಾಗ್ತಾಯಿದೆ ಅಂದರೆ ರಾತ್ರಿ ಸುಮಾರು ಒಂದು 7-7:30 ಈ ಕೃತ್ಯ ನಡೆದಿದೆ. ನಮಗೆ ಬೆಳಗ್ಗೆ ಸಂದೀಪ್ ಕೊಡ್ಲಾಡಿ ಅಂತ ಬಿಟ್ಟು ಅವರು ನಮ್ಮ ಇದನ್ನೆಲ್ಲ ಒಂದು ನಿಭಾಯಿಸ್ತಾರೆ. ಈ ಥರ ಏನಾದ್ರು ಸಮಸ್ಯೆ ಆದರೆ ತಕ್ಷಣ ಮಾಹಿತಿ ಕೊಡೋಂಥದ್ದು ಮಾಡ್ತಾರೆ. ಅವ್ರು ನನಗೆ ಮಾಹಿತಿ ಕೊಟ್ಟು, ಅಣ್ಣ ಹೀಗೆ ಈ ಥರ ಆಗಿದೆ ಅಂತೇಳಿ ಹೋಗಿ ನೋಡ್ತೀವಿ ಸರ್. ಎಷ್ಟು ಪ್ಯಾನಿಕ್ ಆಗಿದ್ದಾರೆ ಅಂತ ಹೇಳಿದರೆ ಅವರು ಅಂಗಡಿಯವರು, ಸರ್ ಏನೂ ಇಲ್ಲ ಸರ್, ನಮಗೇನು ಆಗೇ ಇಲ್ಲ, ಇಲ್ಲೇನು ನಡೆದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ನಡೆದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಪ್ಯಾನಿಕ್ ಆಗಿದ್ದಾರೆ. ಪಾಪ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ಬಂದಿದ್ರು. ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳಿದ್ರು, ಏನು ಮಾಡ್ಲಿಕ್ಕಾಗುತ್ತೆ ರವಿ ಶೆಟ್ಟಿ, ಇವರೇ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ. ಕೊನೆಗೆ ನಾನು ಇವರಿಗೆ ಪೊಲೀಸರಿಗೆ ಒಂದೇ ಹೇಳಿದೆ, ಅದು ವಿಡಿಯೋ ವೈರಲ್ ಆಗಿದೆಯಲ್ವಾ, ಅದ್ರ ಮೇಲೆ ಸುಮೋಟೋ ಮಾಡಿ ಅಂತ ಹೇಳಿದೆ. ಸುಮೋಟೋ ಕೇಸ್ ದೂರು ದಾಖಲು ಮಾಡಿ ಅವ್ರನ್ನ ಇದು ಮಾಡಿ, ಇವ್ರನ್ನ ತಗೋಬೇಡಿ ನೀವು. ಯಾಕಂದರೆ ಸಿಂಗಲ್ ಪೇರೆಂಟು ಇರೋದವರು ಯಾರು ಆ ಮೇಡಮ್ ಅಲ್ಲಿ ಏನು ಬೇಕ್ರಿಯನ್ನು ನಡೆಸ್ತಾ ಇದ್ದಾರೋ, ಬಹಳ ಕಷ್ಟದಿಂದ ಬಂದಂಥವ್ರು, ಗಂಡನ್ನು ಕೂಡ ಕಳ್ಕೊಂಡಿದ್ದಾರೆ ಅವರು. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಇವರು ಹೋಗಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಸಿಗರೇಟ್ ಕೊಡೋದು ವಿಳಂಬ ಆಗಿದ್ದಕ್ಕಲ್ಲ, ಹಳೆ ಬಾಕಿ ಇದ್ದಂತೆ ಮತ್ತೆ ಬಾಕಿಯನ್ನು ಕೇಳಿದಾಗ ಅವರು ಇಲ್ಲಿ ಮಾತ್ರ ಮಾಡಿದ್ದಲ್ಲ, 1.5 ವರ್ಷದ ಹಿಂದೆ ಅದೇ ಬೇಕರಿಯ ಪಕ್ಕದಲ್ಲೇ, ಅದರಲ್ಲಿ ಕಾಣಿಸುತ್ತೆ ನಿಮಗೆ, ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿ ಗೀಬಲ್ನೆಲ್ಲ ಒಡೆದ್ಬಿಟ್ಟು ಅವರೇ ಇಬ್ಬರು ಟೇಬಲೆಲ್ಲ ಒಡೆದು ಕೇಸ್ ಆಗಿದೆ. ಬಟ್ ಆದರೆ ಕ್ರಮ ಆಗಿರಲಿಲ್ಲ, ಅವ್ರ ಮೇಲೆ ಕ್ರಮ ಆಗಿರಲಿಲ್ಲ. ಅವತ್ತು ಕ್ರಮ ಆಗಿದ್ದರೆ ಮೋಸ್ಟ್ಲಿ ಇವತ್ತು ಈ ಮಟ್ಟದವರೆಗೆ ಅವ್ರು ಬರ್ತಿರ್ಲಿಲ್ಲ ಅಂದ್ಕೋತೀನಿ. ಯಾಕಂದರೆ ಗಾಜಿನ ಬಾಟ್ಲಲ್ಲಿ ಹೊಡೆದಿದ್ದಾನೆ, ಪುಣ್ಯ ಗಾಜು ಬಾಟ್ಲು ಹೊಡೆದಿದ್ದೇ ಹೋದರೆ ಅವ್ನ ಪ್ರಾಣ ಹೋಗ್ತಾಯಿತ್ತು. ಹೀಗಿದ್ದಾನೆ ಸರ್ ಆ ಹೊಡೆತ ತಿಂದಿರುವಂಥ ವ್ಯಕ್ತಿ, ಇಷ್ಟು ತೆಳ್ಳಗಿದ್ದಾನೆ ಆ ವ್ಯಕ್ತಿಗೆ ಇವರು ಹೋಗಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಕೊನೆಗೆ ಅದು ಹೊಡೆದಿದ್ದಲ್ದೇ ಬೆಳಗ್ಗೆ ರಾಜಕಾರಣಿಗಳಿಂದ ಹಿಡಿದು ಕೆಲವರಿಂದ ಭಾಳ ಬೆದರಿಕೆ. ಆ ಅಮ್ಮ ಹೋಗುತ್ತೆ, ಇಲ್ಲ ಹಿಂಗಂತ ಇದೆ, ಇಲ್ಲ ಏನೂ ಆಗಿಲ್ಲ ಅಂತ ಇದೆ. ಅಂದರೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಕೊನೆಗೆ ನಾವು ಪೊಲೀಸರಿಗೆ ಮನವಿಯನ್ನು ಮಾಡಿದ್ವಿ, ದಯವಿಟ್ಟು ಅವರಿಗೆ ನೀವು ಸೆಕ್ಯೂರಿಟಿ ಕೊಡಬೇಕು, ಇಲ್ಲಿ ಇರಬೇಕು, ಯಾರನ್ನಾರು ಇರಿಸಬೇಕು, ಅವ್ರಿಗೆ ಸಮಸ್ಯೆ. ಅವರು ಸುತ್ತಮುತ್ತ ಅಲ್ಲಿ ಹುಡುಗರಿದ್ದಾರೆ, ಇವ್ರು ಏನು ಹೊಡೆದ್ರು ಅವ್ರ ಕಡೆ ಹುಡುಗರು ಸುತ್ತಮುತ್ತ ನಿಂತಾರೆ, ಅಕ್ಕ ಹಿಂಗೇಳಕ್ಕ, ಹಿಂಗೇಳು ಅಂತ ಅವ್ರನ್ನ. ನಾನು 2-3 ಜನ ಹೇಳಿದೆ, ಹೊರ ಕಡೆ ಅಂತ ಹೇಳಿದೆ, ಹೋಗಿ ಆ ಕಡೆ ಏನು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಮಟ್ಟಿಗೆ ಸೆಕ್ಯೂರ್ ಮಾಡಿ ಅವ್ರನ್ನ ಹೆದರಿಸುವಂಥ ಕೆಲಸ ಮಾಡಿದ್ದಾರೆ. ನಾಳೆ ನೀವು ಇಲ್ಲಿರೋಕ್ಕಾಗುತ್ತಾ, ನಿಮ್ಮನ್ನು ಇಲ್ಲಿ ಬದುಕಕ್ಕೆ ಬಿಡ್ತಾರಾ ಅಂದರೆ ಇಷ್ಟು ಅವರ ದಬ್ಬಾಳಿಕೆ. ಒಬ್ಬ ಅಕ್ಯೂಟ್ ಮಾಡ್ತಾನೆ ಅಂತ ಹೇಳಿದರೆ ಅವನ ರೌಡಿ, ಅದು ಇನ್ನು ಚಿಕ್ಕ ಹುಡುಗರು,
ಅದರಲ್ಲಿ ನೋಡೋಕ್ಕೆ ಒಂದು ಸ್ವಲ್ಪ ದೊಡ್ಡವರಾಗಿ ಕಾಣಿಸ್ತಾರೆ. ರಿಯಲ್ ಆಗಿ ನೋಡ್ಬೇಕಂದ್ರೆ ಇನ್ನೂ ಚಿಕ್ಕ ಹುಡುಗರು ಅವರು. ಅಷ್ಟು ಹುಡುಗರು, ಅದರಲ್ಲೂ ಒಬ್ಬನಿಗೆ ತಂದೆ ಇಲ್ಲ, ತಾಯಿ ಮಾತ್ರ ಇದ್ದಾರೆ. ಮತ್ತೊಬ್ಬನಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಅಲ್ಲಿ ಏನಾದ್ರು ಆದರೆ ಒಂದು 10 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಕೂಡ ಯಾರೂ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಗಮನಿಸಬೇಕಾಗಿದ್ದು, ಅಲ್ಲಿ ಶೋ ಮಾಡಿಲ್ಲ, ಅವರು ಬಿಟ್ಕೊಟ್ಟಿಲ್ಲ, ಆಯಾ ಮೇಡಮೇ ಬಿಟ್ಕೊಟ್ಟಿಲ್ಲ ಅದನ್ನು. ಮಚ್ಚು ಮತ್ತು ಲಾಂಗನ್ನು 2ನೇ ಸಲ ತೊಗೊಂಡ್ಬಂದಿದ್ದಾರೆ. ರಾತ್ರಿ 12 ಗಂಟೆ ಅದಾದ ನಂತರ ಬೆಳಗ್ಗೆ ನಾನು ಅಲ್ಲಿಗೆ ಹೋಗಿ ಬಂದ ತಕ್ಷಣ ನನಗೆ ಅಲ್ಲಿಂದ ಫೋನ್ ಬರುತ್ತೆ, ಸರ್ ನಮ್ಮ ಅಂಗಡಿ ಹತ್ರ ಬಂದು ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದ ತಕ್ಷಣ ನಾವೆಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ವಿ, ಮುಸ್ಲಿಮ್ಸ್ ಒಬ್ಬರು ಜಾಸ್ತಿ ಜನ ಇದ್ವಿ ಸರ್. ನಾವು ಅಲ್ಲಿ ನಿಂತ ತಕ್ಷಣ ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡು ಯಾರ್ಯಾರನ್ನೂ ಬಿಡಲ್ಲ ನೋಡಿ, ಇದನ್ನು ಮಾಡ್ತೀವಿ ಅಂತ ಬಿಟ್ಟು ಹೆದರಿಸ್ತಾ ಮಾತಾಡ್ತಾ ಇದ್ರು ಸರ್ ಅಂತ ಬಿಟ್ಟು ಅವ್ರು ಹೇಳ್ತಾರೆ. ಅಂದರೆ ಅದನ್ನು ರಿವ್ಯೂ ಮಾಡಿಲ್ಲ. ಅದು ಯಾಕಾಗಿ ಮಾಡಿಲ್ಲ ಅಂದರೆ ಪೊಲೀಸಿಗೆ ಅವ್ರಿಗೆ ಸಿಕ್ಕಿಲ್ವೋ ಅಥವಾ ಇವ್ರು ಕೊಟ್ಟಿಲ್ವೋ ಗೊತ್ತಿಲ್ಲ. ಈ ರೀತಿ ಅಂದರೆ ನಿನ್ನೇನ ವಿಷಯದಲ್ಲಿ ಪೊಲೀಸವರ ಕಾರ್ಯವನ್ನು ನಾನು ಶ್ಲಾಘಿಸ್ತೀನಿ. ಯಾಕಂದರೆ ACP ಅವರು ನನಗೆ ಒಂದೇ ಭರವಸೆ ಕೊಟ್ಟಿದ್ದು, ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀರೋ ಅದಕ್ಕಿಂತ ಒಂದು ಸ್ವಲ್ಪ ಆದರೂ ಖಂಡಿತವಾಗಿಯೂ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದರೆ ಸಂಜೆ ಒಳಗಡೆ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಅಭಿನಂದಿಸಿ. ಮಾಲ್ಗತ್ತಿ ಸರ್, ಈ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಕಡಿವಾಣ ಇಲ್ವಾ? ಹೇಗೆ ಇದು ಫಸ್ಟ್ ಟೈಮ್ ಏನಲ್ಲ, ದಿನ ಆಗ್ತಾ ಇರುತ್ತೆ, ಬಟ್ ಬೆಳಕಿಗೆ ಬರೋದಿಲ್ಲ ಅಷ್ಟೇ. ಪೊಲೀಸರ ಮುಖ್ಯ ಕರ್ತವ್ಯ ಏನು? ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನು ತೊಂದರೆ ಅಲ್ಲದಂಗೆ ನೋಡ್ಕೊಳ್ಳೋದು. ಬಟ್ ದುರ್ದೈವ ಅಂದರೆ ಏನಾಗಿದೆ, ಈ ಸಾರ್ವಜನಿಕರಿಗೆ ಯಾರು ಸಭ್ಯ ನಾಗರಿಕರಿರ್ತಾರೆ ಅವ್ರಿಗೆ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ಸೃಷ್ಟಿ ಮಾಡೋದು ಪೊಲೀಸರ ಕರ್ತವ್ಯ. ಅವ್ರ ವೃತ್ತಿ ಜೀವನ ಆಗಲಿ, ಅವ್ರದ್ದು ಸ್ವಂತ ಜೀವನ ಆಗಲಿ, ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನೋಡ್ಕೊಳ್ಳೋದು ಪೊಲೀಸರ ಜವಾಬ್ದಾರಿ. ದೇ ಆರ್ ಮೆಂಟ್ ಫಾರ್ ಇಟ್ ದ್ಯಾಟ್ ದೇ ಆರ್ ಪೇಡ್ ಫಾರ್ ಇಟ್ ಅಲ್ವಾ? ಅದಕ್ಕೇನೆ ಅವರು ನೇಮಕ ಮಾಡಿದ್ದಾರೆ, ಅದಕ್ಕೇ ಅವರು ಸಂಬಳ ತಗೋತಾ ಇರೋದು. ಆದರೆ ದುರ್ದೈವ ಏನಾಗಿದೆ, ಬರೀ ರಾಜಕಾರಣಿಯಿಂದ ಅಡ್ಡಾಡೋದು, MLA ಇಂದ ಅಡ್ಡಾಡೋದು, ಮಂತ್ರಿಯಿಂದ ಅಡ್ಡಾಡೋದು, ಯಾರು ಮಂತ್ರಿ ಚೀಲಗಳು ಇರ್ತಾರೆ ಲೆಫ್ಟ್ ಟು ರೈಟು ಅವ್ರ ಹಿಂದೆ ಅಡ್ಡಾಡೋದು, ಅವ್ರ ಮಾತು ಕೇಳೋದು, ಇದೇ ಇದರಲ್ಲೇ ಇಡೀ 24 ಗಂಟೆ ಕಾಲಹರಣ ಆಗಿಬಿಡ್ತದೆ. ಮತ್ತು ಇವನು ಇನ್ಸ್ಪೆಕ್ಟರ್ ಇದ್ದವನು ಅವನ ಜವಾಬ್ದಾರಿ, ಅವನು ಜುಡಿಸೆಕ್ಷನ್ದಲ್ಲಿ ಏನು ಇಂಥ ಶಾಂತಿ ಸುವ್ಯವಸ್ಥೆ ಕದಡುವಂಥ ಘಟನೆಗಳು ಸಂಭವಿಸ್ತವೆ, ಅವನೇ ಹೊಣೆಗಾರ. ಆ DCP ಸಂಬಂಧಪಟ್ಟಂಥ DCP ಹೊಣೆಗಾರ. ಇದರಲ್ಲಿ ಏನಾಗ್ತದೆ, ಆರಾಮ್ ಸ್ಟೇಷನ್ದಲ್ಲಿ ಕೂತಿರ್ತಾರೆ, ಹೊರಗಡೆ ಯಾರೂ ಬರೋದಿಲ್ಲ, ಹೊರಗಡೆ ಪೀಕ್ ಅವರ್ಸ್ನಲ್ಲಿ ರಸ್ತೆ ಮೇಲೆ ಬರೋದಿಲ್ಲ, ಎಲ್ಲಿ ಗಲಾಟೆ ಆಗ್ತದೆ ಅಲ್ಲಿ ಪಾಯಿಂಟ್ಗಳನ್ನು ಹಾಕೋದಿಲ್ಲ, ಪೊಲೀಸರು ನೇಮಿಸೋದಿಲ್ಲ. ಮತ್ತು ಎಲ್ಲ ಸರ್ಕಾರದವ್ರು ಇಷ್ಟೊಂದು ಫೆಸಿಲಿಟಿ ಕಟ್ಟಿದ್ದಾರೆ, ಒಂದೊಂದು ಸ್ಟೇಷನ್ಗೆ 3 ಜೀಪ್ಗಳು, 3 ಜೀಪ್ ಇದ್ದಾವೆ ಈ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ. ಒಂದು ಪಿಂಕ್ ಜೀಪು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಲಿಕ್ಕೆ, ಒಂದು ಹೊಯ್ಸಳ, ಇನ್ನು ಮೋಟರ್ ಸೈಕಲ್ ಎಲ್ಲ ಇದ್ದಾವೆ. ಇವೆಲ್ಲ ಇದ್ಕೊಂಡು ಏನು ಮಾಡ್ತಾರೆ, ಮಾನಿಟರಿಂಗ್ ಇಲ್ಲ, ಸರಿಯಾದಂಥ ಮಾನಿಟರಿಂಗ್ ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ, ಅದ್ರ ಸೂಪರ್ವೈಸ್ ಮಾಡೋದಿಲ್ಲ, ಎಲ್ಲಿ ಹೋದ್ರು, ಏನು ಬಂದರು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಯಾವನು ಕೇಳೋದಿಲ್ಲ. ಯಾವನಾದರೂ ಸಾರ್ವಜನಿಕರ ಕಂಟ್ರೋಲ್ ರೂಮ್ ಫೋನ್ ಮಾಡಿದಾಗ ಅವಾಗ ಎಚ್ಚಗೊತ್ಕೊಳ್ಳೋದು, ಓ ಇಂಥ ಹೋಗಿ ಅಲ್ಲಿ ಗಲಾಟೆ ಆಗಿದೆ, ಅವಾಗ ಕಾಣ್ತಾ ಇರೋದು. ಮತ್ತು ಇವ್ರು ರಸ್ತೆ ಮೇಲೆ ಇರಬೇಕಲ್ಲ, ಗಲಾಟೆ ಹೆಂಗಾಗ್ತದೆ? ರಸ್ತೆ ಮೇಲೆ ಇರಬೇಕು ತಾನೇ, ಪೆಟ್ರೋಲಿಂಗ್ ಮಾಡಬೇಕು, ಡೇ ಬೀಟ್ ಹಾಕಬೇಕು, ಯಾರಲ್ಲಿ ಜನ ಆಫೀಸರ್ಸು ಮೂವ್ಮೆಂಟ್ ಇರಬೇಕು. ನನ್ನ ಲೆಕ್ಕದಲ್ಲಿ ಸ್ವತಃ DCPನೇ ಬಂದು ಅಲ್ಲಿ ರೌಂಡ್ ಹಾಕಿದ್ರೆ ಪೀಕ್ ಅವರ್ಸ್ದಲ್ಲಿ, ಉಳಿದೆಲ್ಲ ACP ಇನ್ಸ್ಪೆಕ್ಟರ್ಗಳು ತಾವೇ ಬರ್ತಾರೆ ರಸ್ತೆಗೆ, ಅವರೇ ಬರೋದಿಲ್ಲ. ಇದು ಸಿಟಿಯಲ್ಲಿ ಏನಾಗಿದೆ, ಎಲ್ಲರೂ ತಮ್ಮ ತಾವಕ್ಕೆ ಲಾರ್ಡ್ಗಳು. ಯಾಕಂದ್ರೆ ಹಿಂದೆ ಅಷ್ಟೊಂದು ರಾಜಕೀಯ ಇದು ಇರ್ತದೆ, ಬೆಂಬಲ ಇರ್ತದೆ, ರಾಜಕೀಯ ಆಶೀರ್ವಾದ ಇರ್ತದೆ, ಯಾರು ನನಗೇನು ಮಾಡ್ತಾರೆ ಅನ್ನುವಂಥ ಇದು ಇರ್ತದೆ. ಸೊ ಹೀಗಾಗಿ ಇಂಥ ಇದಕ್ಕೆ ಯಾರೂ ಗಮನ ಕೊಡೋದಿಲ್ಲ, ಯಾರೂ ಅದಕ್ಕೆ ಇಂಟ್ರೆಸ್ಟ್ ಮಾಡೋದಲ್ಲ. ಯಾರು ಹವಾಲ್ದಾರು ASI ಕಳಿಸೋದು ಅವನೇ ಮಾಡೋದು. ನೋಡಿ, ನಮ್ಮ ಕಾಲದಲ್ಲಿ ಈ ಥರ ರೌಡಿಸಮ್ ಮಾಡಿದ್ರೆ ಬರೋಬ್ಬರಿ ತಂದು ಅವನಿಗೆ ಒಣಕೆ ಹಾಕ್ತಿದ್ದೀವಿ, ಅವನಿಗೆ ತಲೆ ಬೋಳಿಸಿ ಬೇಡಿ ಹಾಕಿ ಅವನು ಯಾರ ಏರಿಯಾದಲ್ಲಿ ಗಲಾಟೆ ಮಾಡ್ತಾನೆ, ಯಾವ ಏರಿಯಾದಲ್ಲಿ ಹಪ್ತಾದು ವಸೂಲು ಮಾಡ್ತಾನೆ, ಆ ಧಮಕಿ ಹಾಕಿ ಆ ಏರಿಯಾದಲ್ಲಿ ಬೇಡಿ ಹಾಕಿ ಅವ್ನು ಚಡ್ಡಿ ಮೇಲೆ ಮೆರವಣಿಗೆ ಮಾಡ್ತಿದ್ವಿ. ಅಂದರೆ ಆ ಏರಿಯಾದಲ್ಲಿ ಜನರಿಗೆ ಗೊತ್ತಾಗಲಿ ನನ್ನ ಮಗನ ಯೋಗ್ಯತೆ ಏನು ಅನ್ನೋದು. ಈ ಥರ ಮಾಡ್ತಿದ್ವಿ. ನಾವೇನು ಈಗ ಆ ಥರ ಮಾಡಂತ ಹೇಳೋದಿಲ್ಲ, ಯಾಕಂದರೆ ಹ್ಯೂಮನ್ ರೈಟ್ಸು, ಸುಪ್ರೀಂ ಕೋರ್ಟ್ ಆರ್ಡ್ರು, ಅದು ಇದು ಸುಡುಗಾಡು ಇದ್ದಾವೆ. ಆದರೆ ಸ್ಟೇಷನ್ದಲ್ಲಿ ಒದಿಲಿಕ್ಕೆ ಏನಾಗಿದೆ, ಇವರಿಗೆ ರೌಡಿಗಳಿಗೆ ಒದಿಲಿಕ್ಕೆ ಏನಾಗಿದೆ? ಯಾರು ಬೇಡ ಅಂತಾರೆ ಒದಿಲಿಕ್ಕೆ? ನಾವೇನು ಸಾಯ ಹೊಡಿ ಅನ್ನೋದಿಲ್ಲ. ಬರವಪ್ಪಾಗ ಹಾಕಲಿ, ಸರಿಯಾಗಿರೋಂಥ ಒಣಕೆ ಹಾಕಲಿ, ಏರೋಪ್ಲೇನ್ ಏರಿಸಲಿ, ಸತ್ತು ಬಿಡ್ತಾರ ಒಣಕೆ ಹಾಕೋದ್ಕೊಳ್ಳೇನೆ? ಅಲ್ಲ, ಸತ್ರೆ ಸಾಯಲಿಲ್ಲ, ಅವರಿಂದ ಏನಾಗಬೇಕಾಗಿದೆ? ಇಲ್ಲ, ಆಗಿಲ್ಲ, ಸತ್ರೆ ಮತ್ತು ಜೈಲಿಗೆ ಹೋಗ್ಬೇಕಾಗ್ತದೆ, ಅದು ಬೇರೆ ಇದೆ. ಬಟ್ ಹುಷಾರಾಗಿ ಮಾಡಲಿ ಇವರು. ಕೇಳಿ, ಯಾರಾದರೂ ಒಂದು ನಿಮಿಷ ಕೇಳಿ, ಯಾರಾದರೂ ಇನ್ಸ್ಪೆಕ್ಟರ್ಗೆ
ಅಲ್ಲಿ ಇರುವಂಥ ಸಾರ್ವಜನಿಕರು ನಮಗೆ ಇದೇ ಇನ್ಸ್ಪೆಕ್ಟರ್ ಕೊಡ್ರಪ್ಪ, ಇವನಿಂದ ನಮಗೆಲ್ಲ ಶಾಂತಿ ಸುವ್ಯವಸ್ಥೆ ಇರ್ತದೆ, ನಮಗೇನು ನೆಮ್ಮದಿ ಇರ್ತದೆ, ಜೀವನ ನೆಮ್ಮದಿಯಿಂದ ಬಾಳೆ ಮಾಡ್ತೀವಿ, ಅವನಿಗೆ ಹಾಕ್ರಿ ಅಂತ ಅವನು ಹೇಳೋದಿಲ್ಲ. ಇವರಾಗೆ ದುಡ್ಡು ಕೊಟ್ಟು ಅಲ್ಲಿ ಬಂದಿರ್ತಾರೆ. ಅರ್ಥ ಆಯ್ತಾ? ಮಾಡ್ಕೊಂಡು ಕೆಲಸ ಮಾಡ್ಬೇಕು, ಕಲಿಬೇಕು. ಕೆಲಸ ಮಾಡೋದು ಜವಾಬ್ದಾರಿ ಅದು. ಬರೀ ದುಡ್ಡು ಕೊಟ್ಟು ಬಂದರೆ ಆಗೋದಿಲ್ಲ. ಅಲ್ಲಿ ಏನೂ ಆಗಲ್ಲ ನೋಡ್ಕೋಬೇಕ್ರಿ. ಜನಸಾಮಾನ್ಯರಿಗೆ ಈ ಥರ ತೊಂದರೆ ಆದರೆ ನೋಡಿ, ಪಕ್ಕದಲ್ಲೇ ಹೋಟೆಲ್ದಲ್ಲಿ ಗಲಾಟೆ ಮಾಡಿ ಹೋಗಿದ್ದಾರೆ. ಅವಾಗ ಬೂಕ್ಲೆ ಹೊಡೆದು ಅವನಿಗೆ ರೌಡಿ ಸೀಟ್ ಓಪನ್ ಮಾಡಿ ಒಂದು 4 ಮೈನರ್, ಇವನ್ ಮೈನರ್ ಆದ್ರೂ ಅವ್ರಿಗೆ ಅದು ನಾವೇನು ಮಾಡ್ತಿದ್ದೀವಿ, ಮೈನರ್ 4 ಏಟು ಹೊಡೆದ್ರೂ ಅವ್ನು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತಿದ್ವಿ. ಬೀಳಿ ಮಗ 2 ತಿಂಗಳು ಜೈಲ್ನಾಗ ಬೀಳಿ ಅಂತ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿಂತ ಸೊಳ ಮಕ್ಕಳಿಗೆ ಬಿಡಬಾರ್ದು. ಸುಮ್ಮನೆ ಚಿಲ್ಡ್ರಿ ಪಲ್ರಿ 323 ಕೇಸ್ ಹಾಕಿದ್ರೆ ಏನಾಗ್ತದೆ? ಹೋಗ್ತಾನೆ, ಜಾಮೀನು ವಕೀಲ್ ಕೊಡ್ತಾನೆ, ಜಾಮೀನಿಂದ ಹೊರಗೆ ಬರ್ತಾರೆ. ನಮಗೇನು ಮಾಡಿದ್ರೆ ಅಂತ ಹಿಂಗೆ ಅಡ್ಡಾಡ್ತಾರೆ. ಈ ರೌಡಿಗಳ ಮೇಲೆ ಯಾವಾಗಲೂ ಏನಾದರೂ ಗಲಾಟೆ ಆದರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಆಮೇಲೆ ರೌಡಿ ಸೀಟ್ ಓಪನ್ ಮಾಡಬೇಕು, ಸರಿಯಾಗಿ ಬೆಂಡ್ ಹತ್ತಬೇಕು. ಇಷ್ಟು ಮಾಡಿದ್ರೇ ಇದು ಶಾಂತಿ ಸುವ್ಯವಸ್ಥೆ ಆಗೋದು. ನೋಡಿ, ನಾವು ಯಾರಿಗೂ ಸಭ್ಯ ನಾಗರಿಕರಿಗೆ ತೊಂದರೆ ಕೊಡೋ ಅಂತ ಹೇಳೋದಿಲ್ಲ. ಇಂಥ ಲೋಫರ್ಗಳಿಗೆ, ಯಾರು ಕೇಡಿಗಳಿರ್ತಾರೆ, ಯಾರು ರೌಡಿಗಳಿರ್ತಾರೆ, ಯಾರು ಸಮಾಜಘಾತಕ ವ್ಯಕ್ತಿಗಳಿರ್ತಾರೆ, ಯಾರು ವೈಟ್ ಕಲರ್ ಕ್ರಿಮಿನಲ್ಸ್ ಇರ್ತಾರೆ, ಅವ್ರಿಗೆ ಯಾವ ಮುಲಾಜಿಲ್ಲಾರದೆ ನಾವು ಬುಕ್ಲು ಹೊಡಿಬೇಕು. ಯಾವುದು ಮುಲಾಜಿ ಇಡಬಾರ್ದು. ಅವ್ರು ಹೇಳಬೇಕು. ಎಲ್ಲ ಎಮ್ ಎಲ್ ಎಗಳು ಅವ್ರಿಗೆ ಗೊತ್ತೇ ಇರೋದಿಲ್ಲ. MLA ಮಂತ್ರಿಗಳಿಗೆ ಇವಾಗ ಹಿಂಗೆ ಮಾಡ್ತಾನೋ ಗೊತ್ತಿರೋದಿಲ್ಲ. ಆದರೆ ಅವ್ರಿಗೆ ಒಂದು ಸಲ ಹೋಗಿ ಬೆಟ್ಟಾಗಿ ಹೇಳ್ಬೇಕು ನಾವು, ನೋಡಿ ಸರ್, ನಿಮ್ಮ ಹೆಸರು ಹೇಳ್ಕೊಂಡು ಹಿಂಗೆ ಮಾಡ್ತಾರೆ, ಹಿಂಗೆ ಇದು ಮಾಡ್ತಾರೆ, ಇಂಥವ್ನು ಬಂದು ನಮಗೆ ಬಿಡುವಂಥ ಧಮಕಿ ಹಾಕ್ತಾನೆ. ಸರ್ ನೋಡಿ ಸರ್, ನಾವು ಆ್ಯಕ್ಷನ್ ತೊಗೊಳ್ದಿದ್ರೆ ಈ ನಿಮಗೆ ಕೆಟ್ಟ ಹೆಸರು ಬರೋದು, ನಮಗೂ ಕೆಟ್ಟ ಹೆಸರು ಬರೋದು ಅಂತ ಪಾಪ ಅವರು ಅಡ್ಮಿಟ್ ಮಾಡ್ಕೊತಾರೆ. ವದಿರಿ, ನನ್ನ ಮಕ್ಕಳಿಗೆ ಯಾರು ಲೋಫರ್ಗಳಿದ್ದಾರೆ ವದಿರಿ ಅಂತಾರೆ. ಆದರೆ ಅವ್ರ ಗಮನಕ್ಕೆ ಇವರು ತರುವುದಿಲ್ಲ. ಇನ್ಸ್ಪೆಕ್ಟರ್ ಹೇಳೋದಿಲ್ಲ, DCPನೂ ಹೇಳೋದಿಲ್ಲ. ಅವರು ಚಮಚಗಳು ಇರ್ತಾರಲ್ಲ, ಅವ್ರ ಜೊತೆಗೆ ಮಾತಾಡ್ತಾರೆ. ಚಮಚಗಳಿಗೆ ಏನು ಬಿಟ್ಬಿಡಿ ಸರ್ ಇದೊಂದು ಸಲ, ಅವ್ರಿಗೂ ಒಂದು 4 ಮಂದಿ ಜೈಲು ಬೇಕಲ್ಲ, ಹಿಂದೆ ಜೈಲಿಗೆ ಬೇಕಲ್ಲ, ಬಂದಾಗೆ ಇಂಥವ್ರನ್ನ ಸಾಕ್ತಾರೆ ಅವರು. ಈ ಥರ ವ್ಯವಸ್ಥೆ ಇದು ಬಂದಾಗಬೇಕಾದ್ರೆ ಕಾನೂನು ಪ್ರಕಾರ ಕ್ರಮವಲ್ಲದೆ ಏನು ನಾವು ಮೆಥಡನ್ನು ಯೂಸ್ ಮಾಡಬೇಕು, ಅದು ಮೆಥಡ್ ಯೂಸ್ ಮಾಡಲೇಬೇಕು. ಅದು ಯಾರು ಹೇಳಿದ್ರು ಯಾರೂ ಬೇಡ ಅನ್ನೋದಿಲ್ಲ. ನಾವಿದ್ದಾಗೆ ನಮ್ಮ ಇವರು ಇದ್ದರು, ನಾವು ಹಿಂದೆ KH ಪಾಟೀಲ್ರು, ಈಗೂ ಇದ್ದಾರೆ HK ಪಾಟೀಲ್ರು, ಅವ್ರು ಹೇಳ್ತಿದ್ರು, ಯಾವ ಬಂದರು ವಜೀರಿ ಸಾಹೇಬ್ರ ತಂದು ಒಳ ಹಾಕ್ರಿ, 4 ದಿವಸ ಒಳ ಬೀಳಿ ಮಗ ಗುಂಡಗಿರಿ ಬಾಡಾಗೈತೆ ಒಂದು, ಆಮೇಲೆ ನಾವು ಹೇಳಿದ ಮೇಲೆ ಅಥವಾ ಒಂದು ಸಣ್ಣ ಪುಟ್ಟ ಕೇಸ್ ಹಾಕಿ ವಾರ ಮಾಡಿ ಕಳಿಸ್ಕೊಡ್ರಿ ಅಂತಾರೆ. ಇದು ಈ ಥರ ಪದ್ಧತಿ ಈಗಿನ ಆಗ್ಬಿಟ್ಟದೆ. ಈಗಿನ ಕೆಲವೊಬ್ಬರು ಇದ್ದಾರೆ, ಎಲ್ಲರಲ್ಲ, ಎಲ್ಲರೂ ಭಾಳ ಜನ ಒಳ್ಳೆಯವರು ಇದ್ದಾರೆ. ನಮ್ಮ ಹುಡುಗ ಸಿಕ್ಕನೇನ್ರಿ, ನಮ್ಮವನೇ ಸಿಕ್ಕನೇನ್ರಿ ತರಲಿಕ್ಕೆ, ಏನ್ರಿ ಹ್ಯಾಂಗೆ ಹೊಡೆದಿರಿ ಅವನಿಗೆ, ಅವ್ರಿಗೆ ತವಾಸೋದು ಪೊಲೀಸರಿಗೆ. ಅವ ಏನು ಮಾಡಿದಾನೆ ಅನ್ನೋದು ಕೇಳೋ ಪೇಷನ್ಸ್ ಇಲ್ಲ ಅವ್ರಿಗೆ. ಇವ್ರಿಗೆ ಹೇಳುವಂಥ ಶಕ್ತಿ ಇಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ತಾಕತ್ತು ಇವ್ರಿಗಿಲ್ಲ, ಪೊಲೀಸರಿಗಿಲ್ಲ. ಸೊ ಹೀಗಾಗಿ ಯಾಕೆ ಬಿಡೋಪ್ಪ, ಏನು ಬೇಡ, ಅವ್ನು ಬರ್ತಾನೆ, ಕರ್ಕೊಂಬರ್ತಾರೆ, ವಕೀಲಿಗೆ ಕರ್ಕೊಂಬರ್ತಾರೆ, ಕೂಡಿಸ್ತಾರೆ, ಒಂದು ಕಪ್ ಚಹಾ ಕೊಡ್ತಾರೆ, ಅವ್ನಿಗೇನು ಅಥವಾ ಕೇಸ್ ಆಯ್ತಾ ಅಥವಾ ಒಳಗೆ ಹಾಕೋ, ಅವನಿಗೆ ಒಳಗೂ ಹಾಕೋದಿಲ್ಲ, ಅಲ್ಲೇ ಕುಡಿಸಿರ್ತಾರೆ ಬೆಂಚ್ ಮೇಲೆ. ಆಮೇಲೆ ಕೋರ್ಟ್ಲಿಂದ ಕಳಿಸ್ಕೊಡ್ತೇನೆ, ಹೋರಿ ನೀವು ಜಾಮೀನು ತಗೊಂಡು ಹೋರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಈ ಥರ ಮಾಡೋದ್ರಿಂದ ಏನೇನೂ ಪ್ರಯೋಜನ ಇಲ್ಲ. ಅದರದ್ದು ಲಾ ಆ್ಯಂಡ್ ಆರ್ಡರ್ ಎಫೆಕ್ಟ್ ಆಗೋದಿಲ್ಲ. ನೋಡ್ರಿ, ನಾವೆಲ್ಲ ಇದ್ದಾಗ ಬೇಡಪ್ಪ, ಆ ಏರಿಯಾದಲ್ಲಿ ಗಲಾಟೆ ಮಾಡೋದು ಬೇಡ, ನಾವು ಸಾಹೇಬ್ ಭಾಳ ಕೆಟ್ಟದನವ, ಅಲ್ಲಿ ಹೋಗೋದು ಬೇಡ ಅಂತ ಹೇಳ್ತೀವಿ. ನಾವು ತಕ್ಷಣ ಚಾರ್ಜ್ ತೊಗೊಂಡ ತಕ್ಷಣ ಯಾವ ಸೊಳ ಮಕ್ಕಳು ರೌಡಿಗಳಿದ್ದಾರೆ, ಯಾವ ಕೇಡಿಗಳಿದ್ದಾರೆ, ಅವ್ರನ್ನೆಲ್ಲ ಬಂದು ಪರೇಡ್ ಮಾಡ್ತಿರ್ಬೇಕು, ನಮ್ಮ ಮುಂದೆ ಹಾಜರಾಗಬೇಕು, ಅವರು. ಮಗನೇ, ನಾನು ಇರುತ್ತಾರೆ, ಏನಾದರೂ ಇಲ್ಲಿ ಗಲಾಟೆ ಮಾಡಿದೆ ಏನಾದರೂ ಮಾಡಿದ್ರೆ ಅದು ಏನು ಮಾಡೋದೆಲ್ಲ ಮಾಡ್ತಿದ್ವಿ, ಮಾಡಿ ತೋರಿಸ್ತಿದ್ವಿ. ಬರೇ ವಾರ್ನಿಂಗ್ ಕೊಡೋದಲ್ಲ, ಮಾಡಿ ತೋರಿಸ್ತಿದ್ವಿ ನಾವು. ಆ ಥರ ಮಾಡ್ಬೇಕು. ಈಗ ಯಾರು ಖರೀದೇ ಇಲ್ಲ, ಯಾರು ಅವ್ರನ್ನ ಇಡೋದೇ ಇಲ್ಲ. ಯಾವ ಮಿಸ್ಯೂಸ್ ಇರ್ತಾನೆ ಅವ್ರಿಗೆ ವಾರಕ್ಕೊಮ್ಮೆ ಹಾಜರಿ ಹಚ್ತಿದ್ವಿ. ವಾರಕ್ಕೊಮ್ಮೆ ಬಂದ ಮಗನೇ ನಮ್ಮ ಮುಂದೆ ಸಹಿ ಮಾಡ್ಬೇಕು. ಅವನು ಏನು ಮಾಡ್ತಾ ಇದೆಯಾ, ಹೆಂಗೆ ಬದುಕ್ತಾ ಇದೆಯಾ, ನಿನ್ನ ಜೀವನ ಹೆಂಗೆ ನಡೆದಿದೆ, ಎಲ್ಲಿ ಕೆಲಸ ಮಾಡ್ತೀಯಾ, ಇದನ್ನೆಲ್ಲ ವಿಚಾರಿಸಿದ್ರೆ ಅವ್ರಿಗೆ ಸ್ವಲ್ಪ ಭಯ ಹುಟ್ಟುತ್ತದೆ. ನಮ್ಮ ಬಗ್ಗೆ ಕಣ್ಣಿಟ್ಟಿರಪ್ಪ. ಈ ಯಾರು DA ಪೆಟ್ರೋಲಿಂಗ್ ಕಾನ್ಸ್ಟೇಬಲ್ ಇರ್ತಾರೆ, ಅವ್ರಿಗೆ ಹೇಳೋದು, ಅವ್ರ ಮನೆ ಮುಂದೆ ಒಂದು ಪಾಯಿಂಟ್ ಬುಕ್ ಕಟ್ಟು, ಅವ್ನಿಗೆ ಹೋಗಿ ಚೆಕ್ ಮಾಡು, ಅವ್ನು ಏನು ಮಾಡ್ತಾನೆ, ಅವನು ಆ್ಯಕ್ಟಿವಿಟೀಸ್ ಏನು, ಇದೆಲ್ಲ ವಾಚ್ ಮಾಡೋಂಥ ಇದೆಲ್ಲ ಮ್ಯಾನೇಜ್ಮೆಂಟ್ ಮಾನಿಟರಿಂಗು ಇನ್ಸ್ಪೆಕ್ಟರ್ ಕರ್ತವ್ಯ. ಇವ್ಯಾವು ಮಾಡೋದಿಲ್ಲ, ಯಾವ ಬೇಸಿಕ್ ಕೆಲಸನೇ ಇಲ್ಲ. ಬರೇ ಚಮಚಗಿರಿ ಮಾಡೋದು, ಬರೀ ಬಕೆಟ್ ಹಿಡಿಯೋದು, ಅವರಿಂದ ಅಡ್ಡಾಡೋದು, ಗಟ್ಟಿ ಸ್ಥಾನವನ್ನು ಗಟ್ಟಿ ಮಾಡಿಕೊಡೋದು. ಇದು ಆಗೋದ್ರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಪಾಪ ಸಾರ್ವಜನಿಕರು ಈ ಥರ ಸಫರ್ ಆಗಬೇಕು. ಈಗ ನೋಡಿ, ಅವನ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಬಿಡ್ತಾರೆ, ಧಮಕಿ ಹಾಕಿ ಹೋಗಿರ್ತಾರೆ ಮಕ್ಕಳು. ಕಂಪ್ಲೇಂಟು ಇಲ್ಲ ಸ್ಟೇಷನ್ನಲ್ಲೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಹೌದು, ಆ ಥರ ಪರಿಸ್ಥಿತಿ ಇರುವಾಗ ಮತ್ತೆ ಏನು ಹೆದರಿಕೆ ಇದೆ? ಒಂದು ಕಾನೂನು ಹೆದರಿಕೆ ಇಲ್ಲ, ಒಂದು ಪೊಲೀಸರ ಹೆದರಿಕೆ ಇಲ್ಲ, ಒಂದು ನ್ಯಾಯಾಲಯದ ಹೆದರಿಕೆ ಇಲ್ಲ.
ಇವರು ಜೈಲಿಗೆ ಹೋದ್ರು ಆ ಜೈಲ್ನಾಗ ಕೂತ್ಕೊಂಡ್ ಮಕ್ಕಳು ಅಲ್ಲಿ ಬಾಸ್ ಇರ್ತಾನೆ, ಆ ಮಗ ಮಾನಿಟರ್ ಮಾಡಿ ಇಲ್ಲಿಂದ ಅವನಿಗೆ ಎಲ್ಲ ಸವಲತ್ತು, ಫೋನ್ ಇರ್ತಾವೆ ಜೈಲಿನಲ್ಲಿ, ಎಲ್ಲ ಬಿರಿಯಾನಿ ಬರ್ತದೆ, ಗಾಂಜಾ ಬರ್ತದೆ, ಎಲ್ಲ ಆರಾಮಾಗಿದ್ಕೊಂಡು ಅವ ಅಲ್ಲಿಂದ ಧಮಕಿ ಹಾಕಿ ಎಲ್ಲರನ್ನೂ ಆರ್ಗನೈಸ್ ಮಾಡಿ ಇಲ್ಲಿ ಕೆಲಸ ವಸೂಲು ಮಾಡೋದು, ಹಪ್ತಾ ವಸೂಲು ಮಾಡೋದು ಅದು ಮಾಡ್ತಿರ್ತಾನೆ. ಇನ್ನು ಪುಣ್ಯಕ್ಕೆ ಆ ಲೆವೆಲಿಗೆ ಏನು ಹೋಗಿಲ್ಲ, ಹಪ್ತಾ ವಸೂಲಿಗೆ ಏನು ಆ ಲೆವೆಲಿಗೆ ಹೋಗಿಲ್ಲ. ಬಟ್ ಇಂಥ ಇದು ಹಿಂಗ ಬಿಟ್ರೆ ಖಂಡಿತ ಅದು ಬರುವಂತ ಸಾಧ್ಯತೆ ಇದೆ. ಒಂದು ಸಲ ಈ ಹಿಂದೆ ಒಂದು ಕೇಸ್ ಆಗಿತ್ತಂತೆ, ಕೇಸ್ ಆಗಿ ಒಳಗಡೆ ಹೋಗಿ ರಿಲೀಸ್ ಆಗಿ ಬಂದಿದ್ದಾನೆ. ಅದ್ರಲ್ಲಿ ಒಬ್ಬ, ಅದು ಯಾರಂತ ಗೊತ್ತಿಲ್ಲ, ಅವರಿಬ್ರಲ್ಲಿ ಒಬ್ಬ ಬಂದು ಒಂದ್ಸಲ ಬಂದಿದ್ದಕ್ಕೆ ಮೊಚ್ಚೆ ಹಿಡ್ಕೊಂಡು ಮಧ್ಯ ರಸ್ತೆಯಲ್ಲಿ ಕೂರ ಮಟ್ಟಕ್ಕೆ ಬಂದಿದ್ದಾನೆ ಅಂದ್ರೆ ಇನ್ನು 4 ಸಲ ಹೋದ್ರೆ ಇನ್ನು ಹೆಂಗಾಗ್ತಾನು? ಎಸ್, ಹೌದೌದು. ವಿವೇಕಾನಂದ ಸರ್, ಈಗ ಈ ಬೆಂಗಳೂರಿನಲ್ಲಿ ಜನ ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ಏನ್ ಮಾಡಬೇಕು? ಈ ಕಿಡಿಗೇಡಿಗಳ ಅಟ್ಟಹಾಸ ಅಂತೂ ಮುಂದುವರಿತಾನೆ ಇದೆ. ಸರ್ ಹೇಳ್ದಂಗೆ ಯಾವುದೇ ರೀತಿಯ ಈ ಕಾನೂನಿನ ಮೇಲೆ ಗೌರವನೇ ಇರೋದಿಲ್ಲ, ಪೊಲೀಸ್ ಭಯನೇ ಇರೋದಿಲ್ಲ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಅಷ್ಟೊಂದು ಆಕ್ರೋಶಭರಿತವಾಗಿ ಈ ವ್ಯವಸ್ಥೆಯನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂದ್ರೆ ನಮಗೆ ಇನ್ನೂ ಬಹಳ ಕೋಪ ಬರುತ್ತೆ. ಯಾಕೆಂದ್ರೆ ನೋಡಿ, ಅವರು ಅದೆಲ್ಲ ನೋಡಿ ಎಲ್ಲ ಮಾಡಿ ಬಂದಿರೋಂಥವ್ರು, ನಾವು ಸಾಮಾನ್ಯ ಜನ, ಅಸಹಾಯಕರು, ನಮಗೆ ಇನ್ನೂ ಡಬಲ್ ಕೋಪ ಬರ್ತಾ ಇರುತ್ತೆ ಈ ವ್ಯವಸ್ಥೆಯ ಬಗ್ಗೆ. ಈಗ ಅವ್ರಿಗೆ ಗೊತ್ತಿದೆ, ಕೋದಂಡರಾಮಯ್ಯ ಅಂತೇಳಿ ಒಬ್ರು ಕಮಿಷನರ್ ಆಗಿದ್ದಾಗ ಒಂದು ಮಾತು ಹೇಳ್ತಾರೆ, ನನ್ನ ಒಂದು ಸ್ಟೇಷನ್ ಲಿಮಿಟ್ ಅಲ್ಲಿ ಇಲ್ಲ ಇನ್ಸ್ಪೆಕ್ಟರ್ ಇರ್ಬೇಕು, ಇಲ್ಲ ರೌಡಿ ಇರ್ಬೇಕು, ಇಬ್ಬರಲ್ಲಿ ಒಬ್ರು ಇರ್ಬೇಕು, ಇಬ್ರು ಒಟ್ಟಿಗೆ ಇರೋದನ್ನ ನಾನು ಸಹಿಸೋದಿಲ್ಲ ಅಂತ. ಅದ್ರ ಅರ್ಥ ಇಲ್ಲ ರೌಡಿ ಇರ್ಬೇಕು ಇಲ್ಲ ಇನ್ಸ್ಪೆಕ್ಟರ್ ಇರ್ಬೇಕು ಅಂದ್ರೆ ಇನ್ಸ್ಪೆಕ್ಟರ್ ಅಷ್ಟು ನೀಟಾಗಿ ಕೆಲಸ ಮಾಡ್ಬೇಕು, ಇನ್ಸ್ಪೆಕ್ಟರ್ ಇದ್ದ ಜಾಗದಲ್ಲಿ ರೌಡಿಗಳಿಗೆ ಏನ್ ಕೆಲಸ ಅಂತ ಹೇಳಿ. ಈ ಘಟನೆ ಏನು ಹೇಳಿದ್ರಲ್ಲ ಬೆಂಗಳೂರಲ್ಲಿ ನೆಮ್ಮದಿ, ಇದು 2 ನೋಟಗಳಿದಾವೆ ಇಲ್ಲಿ, ಒಳನೋಟ ಮತ್ತು ಹೊರ ನೋಟ ಅಂತೇಳಿ 2 ಇದೆ. ಮೇಲ್ನೋಟಕ್ಕೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆಂದ್ರೆ ಇದೊಂದೇ ಅಲ್ಲ, ಟ್ರಾಫಿಕ್ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಕುಡಿದವರು ಬಂದು ಸಾಮಾನ್ಯ ಜನಕ್ಕೂ ಗಲಾಟೆ ಮಾಡ್ತಾ ಇರ್ತಾರೆ. ಈವನ್ ಮುಂಬೈಯಲ್ಲೇ ಎದುರ್ತಾರೆ ಸಾಮಾನ್ಯ ಜನನ ಟಚ್ ಮಾಡಕ್ಕೆ. ಎಲ್ರು ಅವ್ರವ್ರ ರೌಡಿಗಳು ಹೊಡೆದಾಡ್ಕೊಬಹುದು, ಸಾಮಾನ್ಯ ಜನ ಸುದ್ದಿಗೆ ಯಾರು ಬರೋದಿಲ್ಲ. ಇವ್ರು ಯಾರೋ ಬಂದು ಈ ರೀತಿ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಮೇಲ್ನೋಟಕ್ಕೆ ಇದು ಪೊಲೀಸ್ ವ್ಯವಸ್ಥೆಯ, ಯಾಕಂದ್ರೆ ಅವ್ರ ಮೇಲೆ ಗೌರವ ಇಲ್ಲ, ಅಥವಾ ಅವ್ರ ಮೇಲೆ ಭಯ ಇಲ್ಲ, ಅಥವಾ ಅವ್ರನ್ನ ಕಂಡ್ರೆ ಕಾನೂನು ಸುವ್ಯವಸ್ಥೆಯ ವಿಫಲ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ಎರಡನೇದು ಒಳನೋಟ ಏನು ಅಂದ್ರೆ ನೋಡಿ, ಈ ಸರಿ ಹೊಸ ವರ್ಷದ ಟೈಮಲ್ಲಿ ಈ COD ಮತ್ತು ಬೇರೆ ಬೇರೆ ಇದು ರೈಡ್ ಮಾಡಿ ಸುಮಾರು ನನಗಿರೋ ಮಾಹಿತಿ ಪ್ರಕಾರ 100 ಕೋಟಿಯಷ್ಟು ಈ ಡ್ರಗ್ಸು ಮತ್ತು ಇದನ್ನೆಲ್ಲ ಮಾಡಿದೆ. ಸಾಮಾನ್ಯವಾಗಿ ಈ ತರ ಗಲಾಟೆಗಳಲ್ಲಿ ಮದ್ಯಪಾನ ಮತ್ತು ಏನಿದೆ ಡ್ರಗ್ಸ್ ಏನಿದೆ ಇದು ಮೇಜರ್, ಯಾಕಂದ್ರೆ ಧೈರ್ಯನೇ ಬರಲ್ಲ. ನೀವು ಅವರು ಇವ್ರ ಕಮಿಷನರ್ ಅವ್ರಿಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಈ ತರ ಮಾಡಕ್ ಮೊದ್ಲು ಅವನು ಕುಡ್ದಿರ್ತಾನೆ ಇಲ್ಲ ಡ್ರಗ್ ಅಡಿಕ್ಟ್ ಆಗಿರ್ತಾನೆ, ಆಗ್ಲೇ ಧೈರ್ಯ ಬರೋದು. ಜನರಲ್ ಆಗಿ ಧೈರ್ಯ ಯಾವಾಗ ಬರುತ್ತೆ ಅಂದ್ರೆ ನಮ್ಗೆ ಯಾವನ ಏನಾದ್ರು ಒಂದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದಾಗ ಸ್ವಲ್ಪ ಧೈರ್ಯ ಬಂದು ಹೋಗಿ ಹೊಡಿತೀವಿ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಈ ನಮ್ಗೆ ಸಂಬಂಧ ಇಲ್ಲದೆ ಇರೋರ್ನ ಗಲಾಟೆ ಮಾಡೋದು ಯಾವಾಗ ಅಂದ್ರೆ ಈ ರೀತಿ ಏನಾದ್ರು ಒಂದು ಡ್ರಗ್ ನಮ್ಮಲ್ಲಿ ಆರ್ಟಿಫಿಷಿಯಲ್ ಆಗಿ ಡ್ರಗ್ ಇರ್ಬೋದು ಅಥವಾ ಡ್ರಿಂಕ್ಸ್ ತಗೊಂಡಿರಕ್ಕೆ, ಅದು ಒಂದು. ಎರಡನೇದಾಗಿ ಸಮಾಜದಲ್ಲಿ ಬೇರೆ ಬೇರೆ ಆಯಾಮಗಳು ಕೆಲಸ ಮಾಡ್ತಾ ಇರ್ತವೆ. ಅಂದ್ರೆ ಸಮಾಜದ ಒಟ್ಟು ವ್ಯವಸ್ಥೆ ಇದೆಯಲ್ಲ ಅದು ಕುಸಿತಾ ಇರ್ಬೇಕಾದ್ರೆ ಈ ರೀತಿ ಭದ್ರತೆಯ ರಕ್ಷಣೆಯ ಸಮಸ್ಯೆ ಬರುತ್ತೆ. ಅಂದ್ರೆ ರಾಜಕಾರಣಿಗಳೇನಿದ್ದಾರೆ ಅವರು ಈ ಆಡಳಿತ ವ್ಯವಸ್ಥೆಯ ಬಿಗಿ ತಪ್ಪುತ್ತೆ. ಸಾಮಾನ್ಯವಾಗಿ ನಾವು ನಮ್ಗೆಲ್ಲ ಒಂದು ಅನುಭವ ಏನಿದೆ ಅಂದ್ರೆ ಈ ಸರ್ಕಾರಗಳು ಏನಿರ್ತಾರೆ, ಗೃಹ ಮಂತ್ರಿಗಳು ಅವರೆಲ್ಲ ಬಂದಾಗ ಅವರೇ ಹೇಳಿದ್ರು, ಅವರು ಕಮಿಷನರ್ ಅವರ ರಿಟೈರ್ಡ್ ಕಮಿಷನರ್ ಅವ್ರಿಗೆ ಹೇಳಿದ್ರು, ಏನಂದ್ರೆ ಬರ್ಬೇಕಾದ್ರೆ ಸ್ಟೇಷನ್ಗೆ ಇವರು ದುಡ್ಡು ಕೊಟ್ಟು ಅಲ್ಲಿ ಬರ್ತಾರೆ, ದುಡ್ಡು ಮಾಡ್ಬೇಕಾಗಿರುತ್ತೆ. ದುಡ್ಡು ಯಾರಿಂದ ಮಾಡೋದು? ಸಾಮಾನ್ಯ ವ್ಯಕ್ತಿಗಳು. ನಮ್ಮಿಂದ ಎಲ್ಲಿ ಬರುತ್ತೆ ದುಡ್ಡು? ಬರೋದಿಲ್ಲ ಅವ್ರಿಗೆ. ಸೊ ಈ ರೀತಿ ಯಾವ್ದಾದ್ರು ಒಂದು ಮಾಫಿಯಾಗ್ಲಿರ್ತಾರಲ್ಲ ಆ ಲೀಡರ್ಗಳಿಂದಾಗಿ ಅವ್ರಿಗೆ ದುಡ್ಡು ಬರೋದ್ರಿಂದ ಅವರು ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗ್ತಾರೆ. ಮತ್ತೆ ಪೊಲೀಸ್ ಅವರು ಕೂಡ ತಿದ್ಕೊಳ್ಳೋದು, ನಾನು ಯಾವಾಗ್ಲೂ ನನಗೆ ಪರಿಚಯ ಇರೋರ್ಗೆಲ್ಲ ಹೇಳ್ತೀನಿ, ನೀವು ಸಾಮಾನ್ಯವಾಗಿ ಹೆಲ್ಮೆಟ್ ಹಾಕ್ತಿರೋರ್ಗೆ ಇಲ್ಲ ಟ್ರಾಫಿಕ್ ಅಲ್ಲಿ ಇದು ಮಾಡಿರೋರ್ಗೆ ಬೇರೆಯವ್ರಿಗೆ ಬಹಳ ಹಾರ್ಶ್ ಆಗಿ ಬಿಹೇವ್ ಮಾಡ್ತೀರಿ, ರೋಪ್ ಹಾಕ್ತೀರಿ, ಓ ಅಂತೀರಿ, ನಿಮ್ಮನ್ ಕಂಡ್ರೆ ನಮಗ್ ಭಯ. ನಾವೆಲ್ಲ ಸಾಮಾನ್ಯ ಜನ ಹೇಗೆ ಅಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದ್ರೆ ಹೋಗ್ತೀವಿ, ನಾವು ತಪ್ಪು ಮಾಡಿದೀವೋ ಬಿಟ್ಟಿದೀವೋ ಬೇರೆ. ಆದ್ರೆ ಪೊಲೀಸ್ ಅವ್ರು ಏನಾದ್ರು ನಮ್ಗೆ ಎಲ್ಲೋ ನಾನು ಸ್ಟೇಷನ್ ಇಂದ ಮಾತಾಡೋದು ಅಂದ್ರೆ ನಮಗ್ ಭಯ ಇರುತ್ತೆ. ನಮ್ಮ ಹತ್ರ ನಿಮ್ಮ ಪೌರುಷನ ತೋರಿಸ್ಬೇಡಿ, ನಿಜವಾಗ್ಲೂ ನಿಮ್ ಪೌರುಷನ ನೋಡಿ. ಈಗ ಅವ್ರು ಯಾರೋ ಬಂದ್ರಲ್ಲ, ಯಾರ್ಯಾರಿಗೋ ಹೊಡಿತೀರಿ, ಏನೋ ಮಾಡ್ತಿರಲ್ಲ, ಯಾವನೋ ಬಂದು ನಿಮ್ ಲಿಮಿಟ್ ಅಲ್ಲಿ ಒಂದು ಅಂಗಡಿಯಲ್ಲಿ ಬಂದು ರೋಲ್ ಕಾಲ್ ಮಾಡಕ್ ಬಂದಿದ್ದಾನೆ ಅಂದ್ರೆ ಅವನ ಮೇಲೆ ನಿಮ್ಮ ಪೌರುಷವನ್ನ ತೋರಿಸ್ಬೇಕು. ಇದು ನಾನು ಯಾವಾಗ್ಲೂ ಸಾಮಾನ್ಯ ಸಹಜವಾಗಿ, ಯಾಕೆಂದ್ರೆ ನಾವು ಮಾಡಕ್ ಆಗೋದಿಲ್ಲ, ಪೊಲೀಸ್ ಅವ್ರಿಗೆ ಆ ಪವರ್ ಇರುತ್ತೆ, ಆ ಧೈರ್ಯ ಇರುತ್ತೆ, ಅಧಿಕಾರ ಇರುತ್ತೆ. ಸೊ ಆ ಕಾರಣಕ್ಕೆ ಸಾಮಾನ್ಯ ಜನದ್ರ ಮೇಲೆ ಟ್ರಾಫಿಕ್ ಅದೆಲ್ಲ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸಿ, ಅದೇನು ದೊಡ್ಡ ಅಪರಾಧಗಳಾಗೋದಿಲ್ಲ. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿರೋದು ಅಥವಾ ಸಣ್ಣ ಪುಟ್ಟ ಗಲಾಟೆಗಳಿಗೆ ಬಂದಿರೋದು, ಅವ್ರವ್ರು ವೈಯಕ್ತಿಕವಾಗಿ ಬಂದಿರ್ತಾರಲ್ಲ, ಅವೆಲ್ಲ ಏನಂತ ದೊಡ್ಡದಲ್ಲ. ಆದ್ರೆ ಇವನು ಯಾವನೋ ಒಬ್ಬ ಇಷ್ಟೆಲ್ಲ ವ್ಯವಸ್ಥೆ ಇದೆ, ಇಷ್ಟೆಲ್ಲ ನಾವು ಅಡ್ವಾನ್ಸ್ ಆಗಿದ್ದೀವಿ, ಒಂದು ಅಂಗಡಿಗೆ ಬಂದು ಅದೇನೋ ಲೇಟ್ ಆಯ್ತೋ ಸಾಲನೋ ಏನೋ ಇರ್ಲಿ,
ಅವನು ಹಲ್ಲೆ ಮಾಡುವ ಹಂತಕ್ಕೆ ಬಂದಿದ್ದಾನಲ್ಲ, ಇದು ನೀವು ವಿದೇಶಗಳಲ್ಲಿ ನೋಡ್ಬೇಕು. ಈ ರೀತಿ ಘಟನೆಗಳು ತುಂಬಾ ಕಡಿಮೆ ಆಗುತ್ತೆ. ಅಲ್ಲಿ ನಾಗರಿಕ ಸಮಾಜ ಇದೆ. ಇನ್ನೊಬ್ಬನ ಮೇಲೆ ಹಲ್ಲೆ ಮಾಡೋದಿದೆಯಲ್ಲ, ಆಗ್ಲೇ ಹೇಳ್ತಾ ಇದ್ರು ಅವರು ನಿವೃತ್ತ ಅಧಿಕಾರಿಗಳು, ಇವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಹಾಕ್ಬೇಕು ಅಂತ. ಖಂಡಿತವಾಗ್ಲೂ ಅದು ನೀವು ಯಾವನೋ ಬಂದು ಸುಮ್ಮನೆ ನನ್ನ ಅಂಗಡಿಯಲ್ಲಿ ಬಂದು ನನ್ನ ಹೊಡಿತಾನೆ ಅನ್ನೋದಾದ್ರೆ ನನಗೆ ಈ ಸಮಾಜದ ಮೇಲೆ ಹೆಂಗೆ ಗೌರವ ಬರುತ್ತೆ, ಪೊಲೀಸವ್ರ ಮೇಲೆ ಹೆಂಗೆ ಗೌರವ ಬರುತ್ತೆ? ಅದು ಯಾರ ಇರಲಿ, ನಾವು ಮತ್ತೆ IPS ಓದಿಸಿ ಅಷ್ಟೆಲ್ಲ ನಮ್ಮ ಮಕ್ಕಳನ್ನ IPS ಆಫೀಸರ್ಸ್ ಮಾಡೋದು ಈ ಕಾರಣಕ್ಕ ಇಷ್ಟೊಂದು ಸಂಬಳ ಕೊಡೋದು. IPS ಆಫೀಸರ್ ಅಂದ್ರೆ ಎಷ್ಟು ಗೌರವ ಇದೆ ಸಮಾಜದಲ್ಲಿ. ನೀವು ಆ ಗೌರವವನ್ನು ಉಳಿಸ್ಕೋಬೇಕು ಅಂದ್ರೆ ಅದು ಇನ್ಸ್ಪೆಕ್ಟರ್ ಅಥವಾ ಮೇಲ್ಮೇಲೆ ಇರೋದ್ರಿಂದ ನೀವು ಮಾನಿಟರಿಂಗ್ ಮಾಡ್ಬೇಕು. ಎಲ್ಲಿ ರೋಲ್ ಕಾಲ್ಗಳನ್ನ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಾರ್ಗಳಿಂದ, ಮಟ್ಕಾಗಳಿಂದ, ಜೂಜು ಕೇಂದ್ರಗಳಿಂದ, ವೇಶ್ಯಾವಾಟಿಕೆಯಿಂದ ಅನೇಕ ಸ್ಟೇಷನ್ಗಳಿಗೆ ರೋಲ್ ಕಾಲ್ ಬರುತ್ತೆ ಅಂತ ನಾವು ಕೇಳಿದೀವಿ. ಡಾಕ್ಯುಮೆಂಟ್ಸ್ ಕೇಳಿದ್ರೆ ನನ್ನ ಹತ್ರ ಇಲ್ಲ. ಆದ್ರೆ ನಾನು ಹೇಳೋದೇನು ಅಂದ್ರೆ ಸಾಮಾನ್ಯ ಜನ ಎಲ್ಲ ಮಾತಾಡ್ಕೋತಾರೆ. ಅಂದ್ರೆ ಒಬ್ಬ IPS ಆಫೀಸರ್ ಈ ದೇಶದ ರಕ್ಷಣೆ ಮಾಡಬೇಕಾಗಿರೋನು ತನ್ನ ಕೆಳಗಡೆ ಈ ರೀತಿ ನಡೀತಾ ಇದೆ ಅಂತ ಗೊತ್ತಿದ್ರು ಬರೀ ಟ್ರಾನ್ಸ್ಫರ್ಗೆ, ನನ್ಗೆ ಗೊತ್ತಿದೆ ಮಲಗಿತ್ತಿ ಅವರು ಹೇಗೆ ಮಾಡಿದ್ರು ಅಂತ, ಮೊದಲು ಬಹಳ ದಕ್ಷವಾಗಿ ಮಾಡಿದ್ರು. ಬರೀ ಟ್ರಾನ್ಸ್ಫರ್ಗೆ ಅಥವಾ ಒಬ್ಬ MLAಗಳಿಗೆ ಮೊದಲು MLA ಅವ್ರೇನಾದ್ರು ಈ ರೀತಿ ಒಬ್ಬ ರೌಡಿನ ಬಿಡು ಅಂದ್ರೆ ನಿನ್ನನ್ನ ಫಸ್ಟ್ ಒಳಗಾಗ್ತೀನಿ ಅನ್ನುವಂತ ಆಫೀಸರ್ಸ್ ಕೂಡ ಇದ್ರು. ಅಂದ್ರೆ ಲಾ ಅಂಡ್ ಆರ್ಡರ್, ಅದಕ್ಕೆ IPC ಇರೋದು. ಒಬ್ಬ IO ಇನ್ವೆಸ್ಟಿಗೇಷನ್ ಆಫೀಸರ್ ಮನ್ಸ್ ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಏನಾದ್ರೂ ಆತನಿಗೆ ಅಪರಾಧಿ ಮಾಡಿದ್ದಾನೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕೂಡ ಆತ ಕರ್ಕೊಂಬಂದು, ಚೀಫ್ ಮಿನಿಸ್ಟರ್ ಕೂಡ ಕರ್ಕೊಂಬಂದು ಅರೆಸ್ಟ್ ಮಾಡುವಂತಹ ಕಾನೂನಿನ ದೊಡ್ಡ ಶಕ್ತಿ ನಮ್ಮ ದೇಶದಲ್ಲಿದೆ. ಯಾರಿಗೆ ಭಯ ಪಡ್ಬೇಕು ನೀವು? ಯಾಕೆ ಭಯ ಪಡ್ಬೇಕು? ಯಾರೋ ರೌಡಿಗಳು ಟ್ರಾಫಿಕ್ ಅಲ್ಲೂ ಅಷ್ಟೇ. ಆಮೇಲೆ ರಾತ್ರಿ 10-11 ಗಂಟೆಯಲ್ಲಿ ಕುಡಿದ್ಬಿಟ್ಟು ಬರ್ತಾ ಇರ್ತೀವಿ, ಇದು ಊಟ ಮಾಡಿ ಬರ್ತಾ ಇರ್ತೀವಿ, ಕುಡ್ಕೊಂಡು ಬಂದು ಎಷ್ಟು ಅಂದ್ರೆ ನಮಗೆ ಭಯ ಆಗುತ್ತೆ ಸಾಮಾನ್ಯವಾಗಿ. ಈವನ್ ಈಗಲೂ ಮೆಜೆಸ್ಟಿಕ್ ಕಡೆ ನಾವೆಲ್ಲ ಹೇಳೋದು ನಮ್ಮ ಮಕ್ಕಳಿಗೆ, ರಾತ್ರಿ ಹೊತ್ತು ಓಡಾಡ್ಬೇಡ್ರಪ್ಪ, ಶಿವಾಜಿನಗರ ಕಡೆ ಓಡಾಡ್ಬೇಡ್ರಪ್ಪ, ಇನ್ನೊಂದೆಲ್ಲೋ ಕೋರ್ಮಲ, ಈಗ ಎಲ್ಲ ಆಗ್ಬಿಟ್ಟಿದೆ. ಮೊದಲು ಕೆಲವು ಏರಿಯಾ, ಈಗ ಎಲ್ಲ ಏರಿಯಾಗಳಲ್ಲೂ ಅದು ಅಷ್ಟು ಇದಾಗೋಗ್ಬಿಟ್ಟಿದೆ. ಬರೀ ನೀವು ಇಷ್ಟನ್ನೇ ತಗೋಬೇಡಿ. ಈ ಬೇಕರಿಗೆಲ್ಲ ಅಟೆಂಪ್ಟ್ ಆಗಿದೆಯಲ್ಲ, ಅದು ಇನ್ನೂ 5-6 ಬೇಕರಿಗಳು ಒಂದ್ಸರಿ ಎಲ್ಲೋ ಏರ್ಪೋರ್ಟ್ ರೋಡಲ್ಲಿ ಆಯ್ತು, ಇನ್ನೊಂದ್ಸರಿ ಮಾರತಳ್ಳಿ ಕಡೆ ಆಯ್ತು, ನುಗ್ಗಿ ಹೊಡೆದು ಬರ್ತಾರೆ, ಮತ್ತೆ ಎದುರಿಸ್ತಾರೆ ಅವರು. ಆದ್ರೆ ಹಂಗಲ್ಲ. ಮೊದ್ಲು ಅವ್ರು ಹೇಳಿದ್ರು ಪೊಲೀಸ್ ಅವರು, ಹಗ್ಗ ಹಾಕ್ತಾರೆ, ಇನ್ನೊಂದೇನೋ ಇದಕ್ಕೆ ಏರೋಪ್ಲೇನ್ ಎತ್ತಾರೆ ಅಂತೇಳಿ. ನಿಜವಾಗ್ಲೂ ಆ ರೀತಿಯನ್ನ ಒಂದು ಸ್ವಲ್ಪನಾದ್ರೂ ಅದು ನೋಡ್ಬೇಕು. ಯಾರಿಗೆ ಅಂತೇಳಿ ಭಯ ಪಡೋರ್ಗಲ್ಲ. ಈ ರೀತಿ ಇನ್ನೊಬ್ಬನ ಮೇಲೆ ಹಲ್ಲೆ ಮಾಡೋರು ಇರ್ತಾರಲ್ಲ, ಅಂತವ್ರಿಗೆ ಖಂಡಿತವಾಗ್ಲೂ ಅಷ್ಟು ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಜೊತೆಗೆ ಮಾದಕ ದ್ರವ್ಯಗಳನ್ನ, ಮದ್ಯಪಾನವನ್ನ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಒಂದು ವೇಳೆ ಅವರು ಮಾದಕ ದ್ರವ್ಯ ಮಾಡಿದ್ರೆ ಅವನನ್ನ ಕಡ್ಡಾಯವಾಗಿ 3 ತಿಂಗಳು 4 ತಿಂಗಳ ಜೈಲಿಗೆ ಕಳಿಸ್ಬೇಕು. ಇದ್ರ ಹಿಂದೆ ಇರೋದೇ ಅದು. ಈಗ ಬಹುಶಃ ಅವ್ರು ಯಾರೀಗ ಅಟ್ಯಾಕ್ ಮಾಡಿದಾರಲ್ಲ, ಅವ್ರು ನೋಡಿ ಅವ್ರು ಬಹುಶಃ ಕುಡಿದಿರ್ತಾರೆ. ಕುಡಿಲಿಲ್ಲ ಅಂದ್ರೆ ಅಷ್ಟೊಂದು ಧೈರ್ಯ ಬರೋದಿಲ್ಲ. ಆ ಕಾರಣಕ್ಕೆ ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ, ಈಗ ದಯಾನಂದ್ ಅವರು ಕಮಿಷನರ್ ಅವರಿದ್ದಾರೆ, ಅವ್ರ ದಕ್ಷರು ಇವ್ರ ದಕ್ಷರು ಹಂಗಲ್ಲ. ನಮಗೆ ದಕ್ಷರು ಅಂತ ನಮ್ಗೆ ಯಾವಾಗ ಅಂದ್ರೆ ನಮ್ಗೆ ಅನುಭವಕ್ಕೆ ಬರ್ಬೇಕು. ಈ ಸಮಾಜದಲ್ಲಿ ನಾನು ಆರಾಮಾಗಿ, ಮಹಾತ್ಮ ಗಾಂಧಿಯವರು ಅವಾಗೇ ಹೇಳ್ತಾರೆ, ಒಂದು ಹೆಣ್ಣು ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಹೋದಾಗ ಆಗ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂತೇಳಿ. ನಮಗೆ ನಾವೇ ಹೇಳ್ತೀವಲ್ಲ. ಒಬ್ಬ ಬೆಂಗಳೂರಿನ ಒಬ್ಬ ಕಮಿಷನರ್ ಒಂದ್ಸರಿ ಹೇಳ್ತಾರೆ, ನೀವು ಸಾಯಂಕಾಲದ ಹೊತ್ತು ಕಾಟ್ಲಿ ಮೊಬೈಲ್ಗಳನ್ನ ಇಟ್ಕೊಂಡು ಅಥವಾ ಚಿನ್ನದ ಸರನ ಹಾಕೊಂಡು ಪಾರ್ಕ್ಗಳ ಹತ್ರ ಓಡಾಡಬೇಡಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಕಳ್ಳರಿಗೆ ಭಯ ಬಿದ್ದಿದ್ದೀರಿ ಅಂತ ಆಗುತ್ತೆ. ಕಮಿಷನರ್ ಆ ಮಾತನ್ನ ಹೇಳ್ತಾರೆ. ನಾವೇನೋ ನಮ್ಮ ಮನೆಯವ್ರಿಗೆ ಹೇಳ್ತೀವಿ, ಹುಷಾರಪ್ಪ ಒಡವೆ ಹಾಕೊಂಡು ಹೋಗ್ಬೇಡ ಅಂತಾದ್ರೆ, ಕಮಿಷನರ್ ನೀನು ಒಡವೆ ಹಾಕೊಂಡ್ ಬರ್ಬೇಡ ಅನ್ನೋದಾದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಕಮಿಷನರ್ ಹಂಗಾರೆ ಕಮಿಷನರ್ ಕಳ್ಳರಿಗೆ ಭಯ ಬೀಳ್ತಾ ಇದಾರ? ಇರಾನಿ ಗ್ಯಾಂಗ್ ಇದೆ, ಆ ಗ್ಯಾಂಗ್ ಇದೆ ಅಂತ ಹೇಳ್ತಿರಲ್ಲ, ಅಂತ ಗ್ಯಾಂಗ್ ಅನ್ನ ನೀವು ಅಷ್ಟು ಮಾಹಿತಿ ಇದ್ದ ಮೇಲೆ ಅದನ್ನ ಸಂಪೂರ್ಣ ನಾಶ ಮಾಡ್ಬೋದಲ್ಲ. ನೀವು ಪೊಲೀಸ್ ಅವ್ರು ಅಂದ್ರೆ ಏನ್ ಅನ್ಕೊಂಡು ನಾನು ಹೇಳಿದ್ನಲ್ಲ, ಈ ಕ್ಷಣಕ್ಕೂ ಪೊಲೀಸು ಸೌಂಡ್ ಕೇಳಿದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ನಮ್ಮಂತವ್ರು ಭಯ ಪಡ್ತೀವಿ ನಾವು ಆ ಶೂಗೆ. ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ನಾವು ಭಯ ಪಡೋದಾದ್ರೆ ನೀವು ಧೈರ್ಯವಾಗಿ ಸಮಾಜವನ್ನ ಸುಸ್ಥಿತಿಯಲ್ಲಿ ಇಡ್ಬೇಕಲ್ವಾ? ಅಷ್ಟೆಲ್ಲ ಸಂಬಳ ಕೊಡ್ತೀವಿ, ಅಷ್ಟೆಲ್ಲ ಮಾಡ್ತಿರ್ತೀವಿ. ಯಾಕೆ ಪೊಲೀಸ್ ಅವರು ಅಂತ ಡಾಕ್ಟ್ರು, ಮೇಸ್ಟ್ರು, ಪೊಲೀಸ್ ಅವರು ಇದಾರಲ್ಲ, ಇವರೆಲ್ಲ ಈ ಸಮಾಜದ ನಿಜವಾದ ಪಿಲ್ಲರ್ಸ್. ನಮ್ಮನ್ನ ಕಾಪಾಡಬೇಕಾಗಿರೋದು ಇವರು. ನಮ್ಗೆ ಈಗ ನೋಡಿ, ಪೊಲೀಸ್ ಅವ್ರನ್ನ ಕಂಡ್ರೆ ನಮ್ಗೆ ಧೈರ್ಯ ಬರಬೇಕು ಒಳ್ಳೆಯವ್ರಿಗೆ, ಆದ್ರೆ ಪೊಲೀಸ್ ಅವ್ರನ್ನ ಕಂಡ್ರೆ ಭಯ ಆಗೋ ಪರಿಸ್ಥಿತಿ ಇದೆಯಲ್ಲ, ಹಾಗೆ ಇರಬಾರ್ದು ಈ ವ್ಯವಸ್ಥೆ. ಖಂಡಿತವಾಗ್ಲೂ ವೆಸ್ಟರ್ನ್ ಅಲ್ಲೆಲ್ಲ ಲಂಚ ಭ್ರಷ್ಟಾಚಾರ ಸ್ವಲ್ಪ ಇದ್ರು ದುಡ್ಡು ತಗೊಂಡು ಬಡವನಿಗೆ ಅನ್ಯಾಯ ಮಾಡಲ್ಲ. ಓಕೆ, ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ರವಿ ಸರ್, ಈಗ ಈ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಈ ಗಾಂಜಾ ಡ್ರಗ್ಸೇ ಕಾರಣನಾ? ಗಾಂಜಾ ಡ್ರಗ್ಸ್ ಕಾರಣ ಒಂದು ಹಂತದ್ದಾದ್ರೆ, ಒಂದು ಹಂತದ್ದು ಗಾಂಜಾ ಅಥವಾ ಡ್ರಗ್ಸು ಅಥವಾ ಎಣ್ಣೆ ಕುಡ್ಕೊಂಡು ಅಥವಾ ಈ ಥರ ಮಾಡಿದ್ದು ಒಂದು ಕಾರಣ ಆದರೆ, ಒಂದು ಏನಂತ ಹೇಳಿದರೆ ನಾನು ಹವಾ ಮೇಂಟೈನ್ ಮಾಡಬೇಕು ಏರಿಯಾದಲ್ಲಿ ಅನ್ನೋದು ಇದು ಒಂಥರ ಅಮಲ್. ಅದು ಈಗಿನ ಒಂದು ಮಕ್ಕಳಲ್ಲಿ ಅದು ಬಂದಿದೆ. ಈ ಏರಿಯಾದಲ್ಲಿ ನನ್ನನ್ನು ನೋಡಿದ್ರೆ ಹೆದರಬೇಕು,
ಈ ಏರಿಯಾದಲ್ಲಿ ನೆಕ್ಸ್ಟ್ ನಾನು ಈ ಏರಿಯಾದ ಕಾರ್ಪೊರೇಟರ್ ಆಗಬೇಕು, ನೆಕ್ಸ್ಟ್ ಈ ವಿಧಾನಸಭಾ ಕ್ಷೇತ್ರದ MLA ಆಗಬೇಕು ಅಂದರೆ ಈಗ MLA ಕಾರ್ಪೊರೇಟರ್ ಆಗ್ಲಿಕ್ಕೆ ಇದು ಬೇಸಿಕ್ ಇದು. ಸೊ ಇದೆಲ್ಲ ಆಗಬೇಕು ಅನ್ನೋ ಅವ್ರ ಥಿಂಕಿಂಗು ಕೂಡ ಈ ಲೆವೆಲಿಗೆ ಎಳ್ಕೊಂಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ರೀತಿ ಬರಲ್ಲ. ಇದು ಬರಬೇಕು ಅಂದ್ರೆ ಬರೀ ಅದು ಮಾತ್ರ ಅಲ್ಲ, ನಾನು ಹೆಸರು ಮಾಡಬೇಕು, ಇಲ್ಲೊಂದು ಹವಾ ಕ್ರಿಯೇಟ್ ಮಾಡಬೇಕು, ಆಮೇಲೆ ನಿಧಾನವಾಗಿ ನಾನು ಹಪ್ತ ಬರಬೇಕು, ನನಗೆ ಮಾಮೂಲು ಬರಬೇಕು, ಅಣ್ಣಂದ್ರ ಸಪೋರ್ಟ್ ಸಿಕ್ಕಬೇಕು, ರಾಜಕೀಯ ಹಸ್ತ ಸಿಕ್ಕಬೇಕು, ಕಾರ್ಪೊರೇಟರ್ ಆಗಬೇಕು, ಈ ಒಂದು ಚಿಂತನೆ ಅವ್ರನ್ನ ಇಲ್ಲಿಗೆ ಎಳ್ಕೊಂಬಂದಿದೆ. ಯಾಕಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗ್ತದೆ. 1.5 ವರ್ಷದಿಂದ ಕೂಡ ಈ ಗಲಾಟೆ ಮಾಡ್ತಾ ಇದ್ರು. ಇತ್ತೀಚೆಗೆ ಕೂಡ ಅವನು ಒಳಗಡೆ ಹೋಗಿದ್ದೆ. ನಾನು ಅದಕ್ಕೆ ನೇರವಾಗಿ ಹೇಳ್ಬಿಟ್ಟಿದ್ದೀನಿ, ACP ಅವರಿಗೆ ನೇರವಾಗಿ ಹೇಳಿದ್ದೀನಿ, ನೋಡಿ ಇವರೇ, ಇವನು ರೌಡಿ ಲಿಸ್ಟಲ್ಲಿ ಇದ್ದಿದ್ದೆ ಹೌದಾದ್ರೆ ನೀವು ಇವನ್ನ ಕೋಕೋ ಕಾಯ್ದೆ ಅಡಿ ಬಂಧಿಸಿ. ಇಲ್ಲ ಇವನು ರೌಡಿ ಲಿಸ್ಟ್ ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ಇವನ್ನ ನೀವು ರೌಡಿ ಲಿಸ್ಟಿಗೆ ಸೇರಿಸಿ, ಇಮಿಡಿಯೇಟ್ ಆಗಿ ರೌಡಿ ಲಿಸ್ಟಿಗೆ ಇವನ್ನ ಸೇರಿಸ್ಬೇಕು ಅನ್ನೋದು ಬಿಟ್ಟು ಒತ್ತಾಯ ಮಾಡಿದ್ದೀನಿ. ಅದಕ್ಕೆ ಆ್ಯಕ್ಚುಲಿ ನಿನ್ನೆ ವಿಷಯದಲ್ಲಿ ಸಂಜಯ್ ನಗರ ಪೊಲೀಸ್ ACP ಅವರಾಗಿರ್ಬೋದು ಅಥವಾ ಅಲ್ಲಿ ಸಿಬ್ಬಂದಿಯವರಾಗಿರ್ಬೋದು, ನಾವು ಹೋದ ನಂತರ ಬಹಳ ಅತ್ಯುತ್ತಮವಾಗಿ ಸ್ಪಂದಿಸಿದ್ದಾರೆ. ಅವ್ರು ಹೇಳಿದರು, ನಾನು ಹೇಳಿದೆ ಸಂಜೆ ಒಳಗಡೆ ನೀವೇನಾದರೂ ಅವ್ರನ್ನ ಅರೆಸ್ಟ್ ಮಾಡಿ ನೀವು ಕರ್ಕೊಬಂದಿಲ್ಲ ಅಂತ ಹೇಳಿದ್ದೆ ಹೋದಾದರೆ ನಾವು ನೇರವಾಗಿ CP ಅವ್ರ ಹತ್ರ, ಕಮಿಷನರ್ ಹತ್ರ ಹೋಗಿ ಕೂತ್ಕೊಂಡು ಇದೇನು ಅಂತ ಕೇಳಬೇಕಾಗತ್ತೆ, ಅಷ್ಟಕ್ಕೆ ಅವಕಾಶ ಮಾಡಬೇಡಿ, ಮತ್ತು ನಾವು ಪ್ರತಿಯೊಬ್ಬರು ಸೇರಬೇಕಾಗತ್ತೆ, ಇಲ್ಲಿ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ವಿ. ನೀವೇನು ನನಗೆ ವಹಿಸಿದಿರಿ, ನೀವು ಹೋಗಿ ನಾನು ಮಾಡ್ತೀನಿ ಅಂತ ಬಿಟ್ಟು ಭಾಳ ACP ಅವರು ಭಾಳ ಹೇಳಿದ ಪ್ರಕಾರನೇ FIR ಅವ್ರನ್ನ ಕರ್ಕೊಬಂದು FIR ಮಾಡಿದ್ದಾರೆ. FIR ಕಾಪಿ ಬಂದಿದೆ. ಈಗ ಅದು ಏನಿದೆ ಅಂತ ನಮ್ಮ ಮಾಲ್ಗತ್ತಿ ಸಾಹೇಬರಿಗೆ ನೋಡಿ ಅಂತ ಹೇಳಿದ್ದೇನೆ, ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ, ಈಗ ಅದ್ರ ಬಗ್ಗೆ ಮಾಹಿತಿ ಅವ್ರು ಕೊಡ್ತಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಇವರಿಗೆ ಬೇರೆ ದೊಡ್ಡವ್ರ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಈಗಿನ ಬಿಸ್ನೆಸ್ ವ್ಯವಸ್ಥೆ ಇದನ್ನೆಲ್ಲ ಏನಾಗಿದೆ ಅಂತ ಹೇಳಿದರೆ, ಸರ್ ಬೇಸರದ ವಿಷಯ ಯಾವ ರೀತಿ ಆಗಿದೆ ಅಂದರೆ, ಸ್ವಲ್ಪ ಬಲಿಡ್ಯನಾದ ಅಂತ ಹೇಳಿದರೆ, ಸ್ವಲ್ಪ ಬಿಸ್ನೆಸ್ಸಲ್ಲಾದ ಅಂದರೆ ಅವನ ಕಾರ್ಪೊರೇಟ್ರಿಗೆ ಅವನೇನಾದರೂ ಮಾಮೂಲು ಕೊಡಬೇಕು, ಕಾರ್ಪೊರೇಟರ್ ಶ್ರೀರಕ್ಷೆ ಇರ್ತದೆ. ಅದಕ್ಕಿಂತ ದೊಡ್ಡ ಆದ ಅಂದರೆ MLAಗೆ ಏನಾದರೂ ಕೊಡಬೇಕು, ಅವನ ಶ್ರೀರಕ್ಷೆ ಇರ್ತದೆ. ಹಾಗೆ ಅಂದರೆ ಎಲ್ಲರೂ ಅವ್ರ ಅಂಡರ್ ಹೋಗ್ಬಿಟ್ಟಿರ್ತಾರೆ ಆಲ್ರೆಡಿ. ಆ ರಾಜಕೀಯದ ಏನು ವರ್ಸ್ಟ್ ರಾಜಕೀಯ ಇದೆಯೋ ಅದರ ಅಂಡರ್ ಹೋಗಿರ್ತಾರೆ. ಇವರು ಅಷ್ಟೇ, ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಏನಾದ್ರು ಕೊಟ್ಟಿರ್ಬೇಕು. ಇಲ್ಲಿ ನಮ್ಮ ಎದುರುಗಡೆ ಹೇಳ್ತಾರೆ, ಏಯ್ ಅವ್ನು ಯಾರೋ ಟ್ರಾನ್ಸ್ಫರ್ ಮಾಡೋ, ಸಸ್ಪೆಂಡ್ ಮಾಡೋ ಅಂತ ಬಿಟ್ಟು ದೊಡ್ಡ ಕೇಳ್ಬಿಡ್ತಾರೆ. ಆಚೆ ಹೋಗ್ಬಿಟ್ಟು ಬೇಜಾರಾಗಬೇಡ, ಒಂಚೂರು ಜಾಸ್ತಿ ಬೈದ್ನಾ, ಚೂ ಬೇಜಾರಾಗಬೇಡ. ಇವನು ಹೇಳ್ತಾನೆ, ಅಣ್ಣ ಯಾಕಣೋ ದುಡ್ಡು ಕೊಟ್ಟಿಲ್ಲ, ಹಂಗೆ ಬಂದಿದ್ದೀನಿ ಅಣ್ಣ ನಾನು, ಯಾಕಣ್ಣ ನೀನು ರೀತಿ ಹೇಳ್ತೀನಿ. ಅಂದರೆ ಈ ಭಯ ಅನ್ನೋದು ಡಿಪಾರ್ಟ್ಮೆಂಟಿಗೆ ಕೂಡ ಇಲ್ಲ ಇವತ್ತು. ಯಾಕೆ ಕಾರಣ? ಇವರು ರಾಜಕೀಯ ಒಂದು ಏನು ದುಡ್ಡಿನ ಆಸೆ ಇದೆಯೋ ಅದು ಇದಕ್ಕೆ ಕಾರಣ ಆಗಿದೆ. ಮತ್ತೆ ಈ ಕಿಡಿಗೇಡಿಗಳು ಇದು ಈಗ ಮೊನ್ನೆ ನೋಡಿ HAL ನಡೀತು, ಹೋದ ವರ್ಷ 1 ವರ್ಷ ಆಯ್ತಾ ಬಂತು. HAL ಇದು ನಡೆದಾಗ ಅಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮ ಯಾವಾಗ ತಗೊಂಡ್ರು? ಇಡೀ ಸಮಾಜ ಎದ್ದು ನಿಲ್ತು, ಅವತ್ತು ತಗೊಂಡ್ರು. ಇದು ಅಷ್ಟೇ. ಈಗ ಬೆಳಗ್ಗೆ ರಾತ್ರಿ 7 ಗಂಟೆಗೇನೋ ನಡೆದಿದೆ. ಬೆಳಗ್ಗೆ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತೋ ನಾವೆಲ್ಲ ಹೋಗಿ ಎಲ್ಲಿ ನಿಂತ್ಕೊಂಡು ಅವಾಗ ಎಚ್ಚೆತ್ಕೊಂಡ್ರು. ಯಾಕಂದರೆ ಎಲ್ಲಿ ನಮ್ಮ ತಲೆದು ಬಿಡ್ಕೋಗುತ್ತೆ ಅಂತೇಳಿ. ಇದು ನಾವು ಯಾರೋ ಧ್ವನಿ ಎತ್ತಿದ ತಕ್ಷಣ ಬರೋವಂಥದ್ದಲ್ಲ, ಅವರಾಗೆ ನೇರವಾಗಿ ಅವರು ಹೋಗಬೇಕಾಗಿತ್ತು. ಯಾವುದೋ ಒಬ್ಬರನ್ನ ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರನ್ನ ಇದು ಎವಿಡೆನ್ಸ್ ಮಾಡಿಬಿಟ್ಟು ಸುಮೋಟೋ ಕಾಯ್ದೆ ಅಡಿ ಅವ್ರ ಮೇಲೆ ದೂರು ದಾಖಲು ಮಾಡ್ಬೋದಿತ್ತಲ್ಲ. ಈಗ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಪಾಪ ಆಯಮ್ಮ ಹೆಂಗೆ ಹೇಳ್ತಾ ಇದೆ ಅಂದರೆ, ಈಗಲೂ ನನಗೆ ಫೋನ್ ಮಾಡಿತ್ತು. ಈಗ ಸ್ವಲ್ಪ ಹೊತ್ತಿನ ಮೊದಲೇನು ಕೂಡ ಅವ್ರು ಫೋನ್ ಮಾಡಿಕೊಂಡು, ಸರ್ ಪ್ಲೀಸ್ ಸರ್ ಇದು ಹೆಂಗಾರು ಮಾಡಿ ವಾಪಸ್ ತಗೊಳಕ್ಕಾಗುತ್ತಾ ಸರ್? ನಾನು ಹೇಳಿದೆ, ಏನಮ್ಮ ನೀವು ಯಾಕಮ್ಮ ಹೆದರ್ತಾ ಇದ್ದೀರಿ? ಕಾನೂನು ಇದೆ, ನಿಮ್ಗೆ ಕಾನೂನು ವ್ಯಾಪಾರ ಆಗಬೇಕು ಅಂತ ಜೀವನ ಮುಂದುವರಿಬೇಕು ಒಂದು. ಮತ್ತೆ ಇನ್ನೊಂದು ಅದಲ್ಲ ಸರ್, ಸಣ್ಣ ಮಕ್ಳಿರ್ತಾರೆ, ಇವ್ರು ಬಂದು ಮತ್ತೆ ನಾಳೆ ದಿವಸ ಎಲ್ಲಾದ್ರೂ ಹೊಡೆದ್ರೆ, ನಾಳೆ ದಿವಸ ಎಲ್ಲಾದ್ರೂ ಸಾಯಿಸಿದ್ರೆ ಈ ಭಯ ಅವ್ರನ್ನ ಕಾಡ್ತಾ ಇದೆ. ಇವತ್ತು ಬರೀ ಗುರು ರಾಘವೇಂದ್ರ ಬೇಕರಿಯಲ್ಲಿ ಮಾತ್ರ ಆಗಿದ್ದಲ್ಲ, ಪ್ರತಿದಿನ 1-2 ಕಡೆ ಇದಾಗ್ತಾ ಇದೆ. ಆದ್ರೆ 1-2 ಕಡೆ ಆದ್ರೆ ಇದನ್ನ ಹೇಳುವಂತ ಧೈರ್ಯನ ನಮ್ಮ ಜನ ತೋರಿಸ್ತಾ ಇಲ್ಲ. ಕಾರಣ ಭಯ. ಅವರ ಒಂದು ಏನೋ ಕಮಿಟ್ಮೆಂಟ್ಗಳಿರುತ್ತೆ. ಏನು ಮಾಡೋದು ಸ್ವಾಮಿ, ನನಗೆ ಇದು ಬಂದಾದ್ರೆ ಏನು ಮಾಡೋದು? ಮನೆ ಬಿಲ್ಡಿಂಗ್ ಓನರ್, ನಾನೆಲ್ಲರೂ ಕಂಪ್ಲೇಂಟ್ ಕೊಟ್ಟರೆ ಬಿಲ್ಡಿಂಗ್ ಓನರ್ ಎಲ್ಲರೂ ಖಾಲಿ ಮಾಡಿಸಿದ್ರೆ ಏನು ಮಾಡೋದು? ಅಥವಾ ಈ ರೌಡಿಗಳು ಬಂದು ಹೊಡೆದ್ರೆ ಏನು ಮಾಡೋದು? ಈ ಭಯದಲ್ಲಿ ಆ ಅಮ್ಮ ಇವತ್ತು ಬೆಗ್ ಮಾಡ್ತಾ ಇದೆ. ನಾನು ಈಗ ಜಸ್ಟ್ ಇಲ್ಲಿ ಬರೋದಕ್ಕೆ ಕೂಡ ನಾನು ಹೇಳಿ ಬಂದೆ, ನೀ ಹೆದರ್ಬೇಡಮ್ಮ ಅಂತೇಳಿ. ಮತ್ತು ಅದರಲ್ಲೂ ಇನ್ನೊಂದು ವಿಷಯ, ಯಾಕಂದ್ರೆ ನಾನು ಇದನ್ನು ಗಂಭೀರವಾಗಿ ನಾನು ಹೇಳಲೇಬೇಕಾಗಿದೆ. ನಮ್ಮ ಸರ್ಕಾರದ ನೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸಿಗರೇಟು ತಯಾರು ಮಾಡ್ಬೋದಂತೆ, ಅದನ್ನ ಡೀಲರ್ಶಿಪ್ಪು ತಗೋಬೋದಂತೆ, ಅದನ್ನ ಟಿವಿಯಲ್ಲಿ ಅಡ್ವರ್ಟೈಸು ಕೊಡ್ಬೋದಂತೆ, ಎಲ್ಲ ಕಡೆ ಇದು ಮಾಡ್ಬೋದಂತೆ. ಆದ್ರೆ ಜನ ಇವ್ರ ಅಂಗಡಿಯವ್ರು ಮಾತ್ರ ಎದುರುಗಡೆ ಇಟ್ಕೊಂಡು ಮಾರಬಾರ್ದಂತೆ, ಹಿಂದ್ಗಡೆ ಇಟ್ಕೊಂಡು ಮಾರ್ಬೇಕಂತೆ.
ಬೇಕರಿ ಅವರಿಗೆ ಕಾಂಡಿಮೆಂಟ್ಸ್ ಅವರಿಗೆ ಒಬ್ಬಿಬ್ರು ತೊಂದರೆ ಕೊಡ್ತಾ ಇಲ್ಲ. ಒಂದೊಂದ್ಸಲ ಹೋದ್ರು ಅಂದ್ರೆ BBMP ಅವ್ರು ಇಡೀ ಸಟ್ಟಿನ ಎತ್ಕೊಂಡ್ ಬರ್ತಾರೆ, ಪೊಲೀಸ್ ಹೋದಂದ್ರೆ ಇಡೀ ಸಟ್ಟಿನ ಎತ್ಕೊಂಡ್ ಬರ್ತಾರೆ. ಒಬ್ಬ ಎಲ್ಲರೂ ಎಲ್ರಿಗೂ ಹೇಳ್ತಾರೆ ನೀನ್ ದೂರ ಹೋಗಿ ಸಿಗರೇಟ್ ಸೇಯಪ್ಪ ಅಂತ ಹೇಳ್ಬಿಟ್ಟು ಅವನೇನು ಅವನ ಜೊತೆ ಹೋಗಿ ನಿಂತ್ಕೊಂಡು ನಿಲ್ಸಕ್ಕಾಗತ್ತಾ? ಅವನ್ನೆಲ್ಲರೂ ಈ ಕಡೆ ಬಂದ ಅಂದ್ರೆ ಅಲ್ಲಿ ಅವ್ರಿಗೆ ದಂಡ ಅಲ್ದೇನೆ ಇವ್ರ ಮೇಲೆ ಕೂಡ FIR. ಇವತ್ತು ಎಷ್ಟು ಸ್ಟೇಷನ್ ನಲ್ಲಿ ಕಾಂಡಿಮೆಂಟ್ಸ್ ಮೇಲೆ FIR ಇದೆ ನೋಡಿ. ನಾನು ಹೇಳೋದಂದ್ರೆ ಇಷ್ಟೆಲ್ಲ ನೀವು ಒದ್ದಾಡೋ ಬದಲು ಆ ಬುಡಕ್ಕೆ ಪೆಟ್ಟು ಕೊಟ್ಬಿಡಿ, ಬೇಡ ಆ ಸಿಗರೆಟ್ ಅನ್ನೋದೇ ಬೇಡ, ಸಿಗರೆಟ್ ಕಂಪನಿ ಬಂದ್ ಮಾಡಿ. ಇವ್ರ ಕಂಪನಿಯವರಿಂದ ಹಪ್ತ ಬರುತ್ತೆ, ಮಾಮೂಲು ಬರುತ್ತೆ ಇವರಿಗೆ, ಯಾರಿಗೆ ರಾಜಕಾರಣಿಗಳಿಗೆ ಅದನ್ನ ಮಾಡಕ್ ಬಿಡ್ತಾರೆ. ಆದ್ರೆ ಸಣ್ಣ ಪುಟ್ಟ ಬೇಕರಿಗಳ ಹತ್ರ ಹೋಗಿ ಈ ರೀತಿ ಸಮಸ್ಯೆಯನ್ನು ಮಾಡ್ತಾರೆ. ಇದು ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ನಮ್ಮ ಕೆಲವು ಮಾಧ್ಯಮದವರು ಇದ್ರ ಬಗ್ಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಮಾಧ್ಯಮದವ್ರ ಹತ್ರ, ದಯವಿಟ್ಟು ಕೋಟಿ ಕೊಳ್ಳೆ ಹೊಡ್ಕ ತಿಂತ ಇದ್ದಾರೆ. ಯಾವುದೋ ಒಂದು ಅಕ್ಕಿಗಳು ಜನಗಳಿಗೆ ಸಿಗ್ಬೇಕಾದ ಅಕ್ಕಿಗಳು ಎಲ್ಲೋ ಹೋಗ್ತಾ ಇದೆ, ಗ್ಯಾಸ್ ಎಲ್ಲೋ ಹೋಗ್ತಾ ಇದೆ, ಡೀಸೆಲ್ ಎಲ್ಲೋ ಹೋಗ್ತಾ ಇದೆ, ಅದನ್ನ ಹಿಡೀರಿ. ಇವರು ಒಂದು ಸಿಗರೆಟ್ ಸೇದಿದ್ದನ್ನ ಇವತ್ತು, ಯಾಕಂದ್ರೆ ಒಂದು ಮೀಡಿಯಾದವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅವ್ರನ್ನ, ಯಾರು ನೀವು ಸಿಗರೆಟ್ ನಿಮಗೆ ಇಲ್ಲಿ ಸೇದಲಿಕ್ಕೆ ಅವಕಾಶ ಕೊಟ್ಟಿದ್ದು, ಯಾರು ನಿಮ್ಗೆ ಇಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು, ಅದಕ್ಕಾಗಿ ಇಲ್ಲಿ ಗಲಾಟೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ತಯಾರು ಮಾಡಿದ್ದವರಲ್ವಾ? ಈ ಪ್ರಶ್ನೆಯನ್ನ ದಯವಿಟ್ಟು ದುಡುಕೋ ತಿನ್ನೋರಿಗೆ ಕೇಳಬೇಡಿ. ಅವ್ರನ್ನ ನೊಂದು ಮನಸ್ಸುಗಳಿದಾವೆ, ಅವಕ್ಕೆ ದಯವಿಟ್ಟು ಕೇಳಬೇಡಿ. ಇಲ್ವಾ ನಿಲ್ಲಿಸ್ತೀರಾ, ಸಾರ ಸಟ್ಟಾಗಿ ಅಷ್ಟು ನಿಲ್ಲಿಸ್ಬಿಡಿ. ನಿಮ್ಮ ಹತ್ರ ಇದೆ ಅಧಿಕಾರ. ಅದನ್ನ ಬಿಟ್ಟು ನೀವು ತಂದು ಕೊಟ್ಟಿದ್ದನ್ನ ಮಾರಕ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಈಗ ನೀವು ಟೀ ತಂದು ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮವರು, ಕುಡಿಯಕ್ ಬಿಟ್ಟಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಸ್ವಾಮಿ, ನಾನು ಹೆಂಗ್ ಕುಡಿಯೋದು? ಈ ರೀತಿಯ ಒಂದು ನೀತಿ ಖಂಡಿತವಾಗಿಯೂ ಇದು ನಿಲ್ಲಬೇಕು. ಇದ್ರ ಪರವಾಗಿ ನಾವು ಮಾನ್ಯ ಗೃಹ ಸಚಿವರನ್ನ ಕೂಡ ಈ ಹಿಂದೆ ಕೂಡ ಭೇಟಿಯಾಗಿದ್ವಿ, ಈ ಸಲ ಕೂಡ ಗೃಹ ಸಚಿವರು ಮತ್ತು ಕಮಿಷನರ್ನ ಭೇಟಿ ಆಗ್ತಾ ಇದೀವಿ. ನೀವು ಕಿರುಕುಳ ಕೊಡ್ಬೇಡಿ. ಪ್ರತಿದಿನ ಅವ್ನು ನೋಡ್ರಿ, ಒಂದು ಹೆಣ್ಣು ಹುಡುಗಿ ನೈಜೀರಿಯಾದ ಯಾವುದೋ ಮೊನ್ನೆ ಸಿಕ್ಕಾಕೋತಲ್ಲ, 24 ಕೋಟಿ ಅಲ್ಲ ಸರ್, 24 ಕೋಟಿ ಡ್ರಗ್ಸ್ ಅನ್ನ ತಗೊಬರೋ ತನಕ ಇವ್ರು ಏನ್ ಮಾಡ್ತಾ ಇದ್ರು ಅದು ಕಣ್ಣಿಗೆ ಕಾಣಲ್ಲ. ಇವ್ನು ಯಾವ್ದೋ ಒಂದು 25 ಪೈಸದ್ದು, ಅದ್ರಲ್ಲಿ ಸಿಕ್ಕದು 25 ಪೈಸದ್ದು ಸಿಗರೆಟ್ ತಂದ ತಕ್ಷಣ ಅದನ್ನ ಹಿಡ್ಕೊಂಡು ದೊಡ್ಡ ಕಳ್ಳರ ತರ ಅವ್ರು ನೋಡಿ ಸ್ಟೇಷನ್ ಅಲ್ಲಿ ಬೆಳಗಿಂದ ಸಂಜೆವರೆಗೆ ಕೂರಿಸುವಂತ ಕೆಲಸ ನಡೀತಾ ಇದೆ ಇಡೀ ಇದ್ರಲ್ಲಿ. ಇದನ್ನ ನಿಲ್ಲಿಸಲೇಬೇಕು, ನಿಲ್ಲಿಸಲ್ವರೆಗೆ ಇದನ್ನ ಬಿಡಲ್ಲ. ಯಾಕಂದ್ರೆ ಈಗ ನಿನ್ನೆಯಿಂದ ನಾನು ನಿರ್ಧಾರ ಮಾಡಿದ್ದೇನೆ, ಇದು ಒಂದು ಸಿಗರೆಟ್ ಕಿತ್ತೋಗ್ಬಿಡ್ಬೇಕು, ಇಲ್ಲ ಈ ಪುಣ್ಯರಾವಳಿ ಬಂದಾಗಬೇಕು, ಇಲ್ಲ ಇದು ಸಿಗರೆಟ್ ಮಾರಕ್ಕೆ ಅವಕಾಶ ಕೊಡ್ಬೇಕು ಸರಿಯಾಗಿ. ಈ ರೀತಿ ಇವ್ರನ್ನ ಬಂದ್ ಮಾಡ್ಬೇಕು. ಮಾಲ್ಗದ್ ಸರಿಗೆ FIR ಕಾಪಿ ನೋಡಿದ್ರೆ ಹೇಗೆ ಯಾವ ರೀತಿಯಾಗಿ ಸೆಕ್ಷನ್ ಹಾಕಿದ್ದಾರೆ? ಅದು ಅಟೆಂಪ್ಟ್ ಮರ್ಡರ್ ಮಾಡಿಲ್ಲ, ಮೈನರ್ ಹರ್ಟ್ ಇಂಜುರಿ ಮಾಡಿದ್ದಾರೆ ಅಂತ ಕೇಸ್ ಹಾಕಿ ಧಮಕಿ ಹಾಕಿದ್ದಾರೆ ಅಂತ ಮಾಡಿದ್ದಾರೆ. ಬಟ್ ಅದನ್ನ ಈಗಾದ್ರೂ ಚೇಂಜ್ ಮಾಡಬಹುದು, ಕೋರ್ಟಿಗೆ ರಿಪೋರ್ಟ್ ಕೊಟ್ಟು ಅದನ್ನ ಅಟೆಂಪ್ಟ್ ಮರ್ಡರ್ ಅಂತ ಮಾಡಬೇಕು. ಯಾಕಂದ್ರೆ ಅವ್ರು ರಿಲೀಸ್ ಆಗಿತ್ತ ಮುಂಚೆನೇ ಮಾಡ್ಬೇಕು. ಇವರು ರಿಲೀಸ್ ಆಗಿತ್ತ ಒಂದು ಕೋರ್ಟಿಗೆ ಮೆಸೇಜ್ ಕಳಿಸಿದ್ರೆ, ನಾನು ಇವ್ರಿಗೆ ಹೇಳ್ತೇನೆ ಶೆಟ್ಟಿ ಅವರಿಗೆ, ಅವ್ರಿಗೆ ನೀವು ಪರ್ಸ್ಯೂ ಮಾಡಿ ಅದನ್ನು ಸೆಕ್ಷನ್ ಚೇಂಜ್ ಮಾಡಿಸಿ ಅಟೆಂಪ್ಟ್ ಮರ್ಡರ್ ಮಾಡಿ 1-2 ತಿಂಗಳು ಬೀಳಿ ಒಳಗೆ ಅವನು ಅಟೆಂಪ್ಟ್ ಮರ್ಡರ್ ಮಾಡಿದ್ರೆ ಇಟ್ ಈಸ್ ನಾನ್ ಬೇಲೇಬಲ್. ಅವನು ಹೊರಗೆ ಬರೋದೇ ಇಲ್ಲ, 2 ತಿಂಗಳು ಒಳಗೆ ಬಿದ್ದಿರ್ತಾನೆ, 2-3 ತಿಂಗಳು ಬೀಳಿ ಒಳಗೆ. ಅಂದರೆ ಸ್ವಲ್ಪ ಬಿಸಿ ತಡ್ತದೆ ಅವರಿಗೆ. ಇಲ್ಲಾಂದ್ರೆ ಏನಾಗ್ತದೆ, ಇವು ಮೈನರ್ ಆಗಿದ್ದು ನಾವು ಮೈನರ್ ಕೇಸ್ ಹಾಕಿದ್ರೆ ಆರಾಮ್ ಹೊರಗೆ ಬರ್ತಾನೆ. ಅವಂಗೇನು ಅಲ್ಲಿ ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಕೋರ್ಟ್ಸ್ ಅದ, ಅವನಿಗೆ ಬೇಲೇಬಲ್ ಸೆಕ್ಷನ್ ಇರ್ತವೆ, ಆರಾಮಾಗಿ ಬಿಟ್ಟು ಕಳಿಸ್ತಾರೆ. ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಯಾವುದೇ ರೌಡಿಸಮ್ ಮಾಡಲಿ, ಯಾವುದೇ ಈ ಥರ ಗುಂಡಾಗಿರಿ ಮಾಡಲಿ, ಅವ್ರನ್ನ ಮಾತ್ರ ಬಿಡಬಾರ್ದು. ಅವ್ರು ಯಾವುದೇ ಮೈನರ್ ಕೇಸ್ ಬಂದರೂ ಸದ, ಇವನ್ ನಾನು DCP ಇದ್ದಾಗಲೂ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೆ, ಇವನ್ ಮೈನರ್ ಇನ್ಸಿಡೆಂಟ್ ಆದರೂ ಅಟೆಂಪ್ಟ್ ಮರ್ಡರ್ ಹಾಕ್ರಿ, ನಮಗೆ ಮುಲಾಜೆ ಇಲ್ಲದ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಈ ಥರ ಮಾಡಿದ್ರೆ ಖಂಡಿತವಾಗಿ ಅವ್ರಿಗೆ ಹೆದರಿಕೆ ಬರ್ತದೆ. ಮತ್ತು ಸರಿಯಾಗಿ ಜಾಡಿಸ್ಬೇಕು, ಜಾಡಿಸದೇ ಇದ್ದರೆ ನಡೆಯೋದೇ ಇಲ್ಲ. ನೋಡ್ರಿ, ಸಭ್ಯ ನಾಗರಿಕರು ನಮಗೆ ನಾವು ನಮ್ಮ ಪೊಲೀಸರಿಗೆ ನಮಸ್ಕಾರ ಮಾಡೋದು ಬೇಕಾಗಿಲ್ಲ. ನಮ್ಮ ಹೆದರಿಕೆ ಯಾರಿಗಿರಬೇಕು? ಸಭ್ಯ ನಾಗರಿಕರಿಗೆ ಇರಬಾರ್ದು, ಒಳ್ಳೆ ಜನರಿಗೆ ಇರಬಾರ್ದು, ಬಡ ಜನರಿಗೆ ಇರಬಾರ್ದು. ಹೆದರಿಕೆ ಇರೋದು ಇಂಥ ಲೋಫರ್ಗಳಿಗೆ, ರೌಡಿಗಳಿಗೆ, ಕೇಡಿಗಳಿಗೆ. ಅವರೇ ಹುಚ್ಚು ಹೊಯ್ಕೋಬೇಕು, ಮಕ್ಕಳು ನೋಡಿದ್ರೆ ಆ ಥರ ಮಾಡ್ಕೋಬೇಕು. ಬಟ್ ಇದು ಇಲ್ಲ, ನಡೀತಾ ಇಲ್ಲ. ಅದು ಭಾಳ ನಮಗೆ ಬೇಜಾರಾಗ್ತದೆ, ನೋವು ಆಗ್ತದೆ. ಬಡವ್ರು ಯಾವನಾರು ಹೋದರೆ ಒಂದು FIR ಹಾಕೋದಿಲ್ಲ ರೀ, ನಾವು ಹೇಳಿದ್ರು ಸದ FIR ಹಾಕೋದಿಲ್ಲ. ಅವು ಪಾಪ ಹೇಳಿಲ್ಲ ಅಂದ್ಕೊಂಡು ನಮ್ಮ ಹತ್ರ ಏನೋ ಸ್ವಲ್ಪ ಮಾಲ್ ಸಾಹೇಬ್ರು ಅಂತ ಬರ್ತಾವೆ, ಸರ್ ನಾವು ನೋಡಿ ನಾವು ಮಾಡಿದ್ರು. ಒಂದು ಮೊಬೈಲ್ ಕಳುವಾಗಿತ್ತು, ಒಂದು ಹುಡುಗಿದು ಮಾತಾಡುವಾಗ ಯಾವನೋ ಕಸ್ಕೊಂಡು ಹೋಗ್ಬಿಟ್ಟ, ಅದು ರಿಟೈರ್ಡ್ ಆಫೀಸರ್ ಮಗಳು. ಅವರು 3 ದಿವಸದಿಂದ ಅಡ್ಡಾಡಿದ್ರು, ಅವ್ರಿಗೆ ಒಂದು ಕೇಸ್ ಹಾಕಲಿಲ್ಲ. ಕೊನೆಗೆ ಅವರಪ್ಪ ನನಗೆ ಪರಿಚಯ, ಅವರು ರಿಟೈರ್ಡ್ DC ಅವನು, ನನಗೆ ಫೋನ್ ಮಾಡ್ದ, ನೋಡಿ ಸಾಹೇಬ್ರೆ ನೀವರೇ ಸ್ವಲ್ಪ ಹೇಳ್ರಿ ಫೋನ್ ಮಾಡಿ ಅಂತ. ನಾನು ಇನ್ಸ್ಪೆಕ್ಟ್ರಿಗೆ ಹೇಳಿದೆ, ನೋಡಪ್ಪ ಅವ್ರು ರಾಬ್ರಿ ಕೇಸ್ ಆಗಿದೆ, ಆ ಹುಡುಗಿ ಮಾತಾಡುವಾಗ ಕಸ್ಕೊಂಡು ಹೋಗಿದ್ದಾರೆ, ಅದ್ರದ್ದು ಇನ್ಶೂರೆನ್ಸ್ ಇದೆ, 1 ಲಕ್ಷ ಮೇಲೆ ಇದೆ ಅಂತ ಐಫೋನು. ಅದಕ್ಕೊಂದು ನೀವು ಮಾಡಿ ಒಂದು FIR ಮಾಡಿ, ಅವ್ರಿಗೆ ಅಟ್ಲೀಸ್ಟ್ ನೀವು ಹಿಡಿದ್ರೆ ಭಾಳ ಚಲೋ, ಸಿಗದೇ ಇದ್ದರೆ ಅಟ್ಲೀಸ್ಟ್ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡ್ತಾರೆ ಅವರು. ಮಾಡ್ರಪ್ಪ FIR ಅಂದರೆ ಅವನಿಗೆ, ನೀ ಅಲ್ಲಿ ಹೋಗಿದ್ದೀಯಾ, ಅವ್ರ ಕಡೆಯಿಂದ ಹೇಳಿಸ್ತೀಯಾ, ಆಯ್ತು ಸರ್ ಮಾಡ್ತೀವಿ ಅಂತಂದ್ರೆ ನನಗೆ ಅಲ್ಲಿ ಹೋಗಿ ಅವ್ರಿಗೆ ಬಂದು ಅಲ್ಲಿ ಹೋಗಿದ್ದೀಯಾ, ಏನಿಲ್ಲ ನಿನಗೆ ಇನ್ಶೂರೆನ್ಸ್ ಬರ್ತದಲ್ಲ, ನೀ ಅದಕ್ಕೆ ದುಡ್ಡು ಕೊಟ್ಟರೆ ನಿನಗೆ FIR ಮಾಡ್ತಾನೆ.
ಅದಕ್ಕೂ ದುಡ್ಡು. ಕಳ್ಳತನ ಆಗಿದ್ದ ಕೇಸ್ನಲ್ಲಿ FIR ಮಾಡಲಿಕ್ಕೆ ಈ ಥರ ನಮಗೆ ನಾಚಿಕೆ ಆಗ್ತದೆ ಹೇಳ್ಕೊಳ್ಳಿಕ್ಕೆ. ಬೇಜಾರಾದ ಕೊನೆಗೆ ನಾನು ಅವ್ರ ಸೀನಿಯರ್ ಆಫೀಸರ್ ಫೋನ್ ಮಾಡಿದೆ, ನೋಡಿ ಸರ್ ಹಿಂಗೆ ಅಂತಾರೆ, ಸ್ವಲ್ಪ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ. ಆಮೇಲೆ ಆ್ಯಕ್ಷನ್ ತೊಗೊಂಡ್ರು ಅವರು, ಇಲ್ಲ ಅಂತಲ್ಲ. ಅಲ್ಲ, ಎಲ್ಲರೂ ಹಿಂಗಿದಾರೆ ಅಂತ ಹೇಳೋದಿಲ್ಲ ನಾನು. ಕೆಲವೊಬ್ರು ಈ ಥರ ಇದ್ದಾರೆ, ಕೆಲವೊಬ್ಬರಿಂದ ಕೆಟ್ಟ ಹೆಸರು ಬರ್ತದೆ. ಬಟ್ ಮೆಜಾರಿಟಿ ಆಫೀಸರ್ಸ್ ಆರ್ ವೆರಿ ಗುಡ್. ಅವರೇ ಯಾರೂ ಈ ಥರ ಮಾಡೋದಿಲ್ಲ. ಆದರೆ ನಿರ್ಲಕ್ಷ್ಯತೆ ಎಲ್ಲಿ ಇರ್ತದೆ, ಸ್ಟೇಷನ್ದಲ್ಲಿ ಬಡವ್ರು ಹೋದರೆ ಅವ್ರಿಗೆ ಯಾರು ಕಾಳಜಿ ಮಾಡೋದಿಲ್ಲ. ಹವಾಲ್ದಾರಿಗೆ ಒಪ್ಪಿಸೋದು, ಆ ASIಗೆ ಹಚ್ಚೋದು, ನೋಡ ಅದೇ ನೋಡ ಅಟೆಂಡ್ ಮಾಡು, ಅದೇ ನೋಡ ಅಲ್ಲಿ. ಯಾಕೆ ಇನ್ಸ್ಪೆಕ್ಟ್ರಿಗೆ ಭೇಟಿ ಆಗಬಾರ್ದು? ಅವರು ಇನ್ಸ್ಪೆಕ್ಟ್ರಿಗೆ ಕರೆಸಿ ಕೇಳಬಾರ್ದ? ಅವ್ರಿಗೆ ಟೈಮ್ ಇರೋದಿಲ್ವ ಇನ್ಸ್ಪೆಕ್ಟ್ರಿಗೆ? ಬಡವ್ರು ಬಂದರೆ ಅವ್ರಿಗೇನು ಕಣ್ಣ ಕಾಣೋಲ್ಲ, ಮನುಷ್ಯರಲ್ಲ ಅವರು. ನೋಡ್ರಿ, ನಾವು ಆಫೀಸರ್ ಆದವ್ರು ನಮ್ಮದೇ ಆದ ಒಂದು ಬದ್ಧತೆ ಇರಬೇಕು. ಮಾನವೀಯತೆಯಿಂದ ಕೆಲಸ ಮಾಡುವಂಥ ಬದ್ಧತೆ ಇರಬೇಕು. ಮನುಷ್ಯತ್ವ ಇಟ್ಕೊಂಡು ಕೆಲಸ ಮಾಡಬೇಕು. ಅಂದರೆ ಏನಾದರೂ ಸ್ವಲ್ಪ ಕನಿಕರ ಬರ್ತದೆ. ಈ ನಮ್ಮ ಮನೆಯವರಿಗೆ ಆ ಥರ ತೊಂದರೆ ಆದರೆ, ನಮ್ಮ ಬಂಧುಗಳಿಗೆ ಆ ಥರ ತೊಂದರೆ ಆದರೆ ನಮಗೆ ಸಂಕಟ ಆಗೋದಿಲ್ವ? ಅವರು ಜನರು ನಮ್ಮವರೇ ಅಲ್ಲ, ಅವ್ರೇನು ಹೊರಗಿಂದ ಬಂದಾರ? ಇಲ್ಲಿಯವರೇ ಲೋಕಲ್ದವರು. ನೋಡಿ, ಆ ಅಮ್ಮ ನಾಳೆ ಬಿಸ್ನೆಸ್ ಹ್ಯಾಂಗೆ ಮಾಡಬೇಕು? ಅವಳು ಈ ಥರ ಮಾಡಿದ್ರೆ, ಕಂಪ್ಲೇಂಟ್ ಕೊಟ್ಟರೆ ಅವ್ರು ಧಮಕಿ ಹಾಕೇ ಹಾಕ್ತಾರೆ. ನಾಳೆ ಕೋರ್ಟ್ಗೆ ಹಾಕಿ ಕೇಸ್ ಮುಗಿಯೋವರೆಗೂ ಧಮಕಿ ಹಾಕ್ತಿರ್ತಾರೆ. ಈಗ ಅಷ್ಟೇ ಅಲ್ಲ, ಕೇಸ್ ಬಿಡುಗಡೆ ಆಗುವವರೆಗೂ ನಮ್ಮ ವಿರುದ್ಧ ಸಾಕ್ಷಿ ಹೇಳ್ಬೇಡ್ರಿ, ನಮ್ಮ ವಿರುದ್ಧ ನೀವು ಇದು ಮಾಡಬೇಡ್ರಿ, ಅಲ್ಲಿವರೆಗೂ ಮುಗಿಬೇಕಾದ್ರೆ 2-3 ವರ್ಷ ಬೇಕು. 2-3 ವರ್ಷವರೆಗೂ ಧಮಕಿ ಹಾಕಿ ಅವರು ಹೊಟ್ಟೆ ಪಾಡಿಗೆ ಜೀವನ ಮಾಡ್ತಿರ್ತಾವೆ. ಆ ಹೊಟ್ಟೆ ಪಾಡಿ ಅವ್ರಿಗೆ ಬಂದ್ ಮಾಡಬೇಕಾ, ಹಾಳಾಗೋಲ್ಲ ಅಂತ ತಿಳ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ತಾರೆ. ಈ ಸೆಟ್ರ್ 2 ದಿವಸ ಅವ್ರು ರಕ್ಷಣೆ ಕೊಡ್ತಾರೆ, ಪೊಲೀಸರು 2 ದಿವಸ ಮಾಡ್ತಾರೆ. ಆದರೆ ಈ ಥರ ಸೀರಿಯಸ್ ಕೇಸ್ ಹಾಕೋಗಿ 4 ಒದ್ರೆ ಖಂಡಿತವಾಗಿ ಅವರು ಹಾದಿಗೆ ಬರ್ತಾರೆ. ಖಂಡಿತವಾಗಿ ಹಾದಿಗೆ ಬರ್ತಾರೆ. ನಾವು ಮಾಡಿದ್ದೀವಿ, ಮಾಡಿ ತೋರಿಸಿದ್ದೀವಿ. ಯಾವ ಹ್ಯೂಮನ್ ರೈಟ್ಸ್ ಇಲ್ಲ, ಯಾವ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಲ್ಲ, ಏನು ಯಾವುದೇ ಹೆದರಬೇಕಾಗಿಲ್ಲ. ನಾವೇನು ಕೊಲ್ಲ ಅಂತ ಹೇಳೋದಿಲ್ಲ, ಸಾಯ ಬಿಡ್ರಿ ಅಂತ ಹೇಳೋದಿಲ್ಲ. ಬಟ್ ಹೆದರಿಕೆ ಇರ್ಬೇಕು ರೀ ಕಾನೂನಿಗೆ ಬಗ್ಗೆ. ಯಾವನು ಮರ್ಯಾದೆ ಕೊಡ್ತಾನೆ, ನೀವು ಅವನಿಗೆ ಡಬಲ್ ಮರ್ಯಾದೆ ರೆಸ್ಪೆಕ್ಟ್ ಕೊಡ್ರಿ. ಯಾವನು ಕಾನೂನನ್ನು ಮೀರ್ತಾನೆ, ಯಾವನು ಕಾನೂನು ಮೀರಿ ವರ್ತನೆ ಮಾಡ್ತಾನೆ, ಕಾನೂನನ್ನು ತನ್ನ ಕೈಯಲ್ಲಿ ತಗೊಂಡು ಅಡ್ಡಾಡ್ತಾನೆ, ಅಂಥವ್ರಿಗೆ ಬುಕ್ಲೆ ಹೊಡ್ರಿ ನೀವು. ಯಾವನು ಕೇಳೋದಿಲ್ಲ, ಸರಿ ಮಾಡಿರಪ್ಪ, ಸಮಾಜನ ಒಪ್ತದೆ. ಈಗ ಹೈದ್ರಾಬಾದ್ನಲ್ಲಿ 4 ಮಂದಿ ರೇಪ್ ಮಾಡಿದವ್ರಿಗೆ ಗುಂಡು ಹಾಕಲಿಲ್ಲ, ಎಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು? ಅಫ್ಕೋರ್ಸ್ ಅವ್ರ ಮೇಲೆ ಎನ್ಕ್ವೈರಿ ಆಯಿತು, ಸುಪ್ರೀಂ ಕೋರ್ಟ್ ತನಕ ಹೋಯಿತು, ಇನ್ನೂ ನಡೆದಿದೆ, ಆ ಮಾತು ಬೇರೆ. ಬಟ್ ಫರ್ಮ್ ಆಗಿ ಆ್ಯಕ್ಷನ್ ತೊಗೋಬೇಕು. ನೋಡ್ರಿ, ನಮ್ಮದೇ ಆದಂಥ ಸ್ವಂತ ಇರಬೇಕು ರೀ. ಈಗ ನಮ್ಮ ನಡೆ ನುಡಿ ಸ್ವಲ್ಪ ಮನುಷ್ಯತ್ವದ ಕಡೆ ಇರಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಯಲಿಕ್ಕೆ ಸಾಧ್ಯ. ನಾವು ಇಂಪಾರ್ಟೆನ್ಸ್ ಕೊಡೋದು ಬಡವರಿಗೆ ಕೊಡಬೇಕು. ಯಾರು ನಿರ್ಲಕ್ಷ್ಯ ವಹಿಸ್ತಾರೆ, ಯಾರು ನಿರ್ಗತಿಕರು ಇರ್ತಾರೆ, ಯಾರಿಗೆ ಯಾರ್ದು ಇದು ಸಪೋರ್ಟ್ ಇರೋದಿಲ್ಲ, ಅಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕು. ಪೊಲೀಸ್ ಸ್ಟೇಷನ್ ಎದಕ್ಕೆ ಹೋಗ್ತಾರೆ? ಯಾರು ಸಂತೋಷದಿಂದ ಹೋಗ್ತಾರಾ ಸ್ಟೇಷನ್ಗೆ? ಸಂಕಟ ಆದಾಗ ಹೋಗ್ತಾರೆ ಸ್ಟೇಷನ್ಗೆ, ಇಲ್ಲಿವರೆಗೆ ಬಂದಾಗ ಹೋಗ್ತಾರೆ. ಅವಾಗ ಅವ್ರಿಗೆ ಕರೆದು ಕೂಡಿಸ್ಕೊಂಡು ಅವ್ರದ್ದು ಏನು ತೊಂದರೆ ಇದೆ ಸಮಾಧಾನದಿಂದ ಕೇಳುವಂಥ ಒಂದು ಸ್ವಲ್ಪ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಕೆಲವೊಬ್ಬರು ಮಾಡ್ತಾರೆ, ಎಲ್ಲರೂ ಅಂತೆಲ್ಲ. ಅದು ಕೆಲಸಕ್ಕೆ ಬಲಾದವನು ಅವನು ಬಂದಂದರೆ ಹೋಗೆ, ಅದೇ ದೊಡ್ಡ ಮನುಷ್ಯ ಬಂದಂದ್ರೆ ಹೋಗಿ ಶರ್ಟ್ ಹೊಡೆದು ಅವ್ನು ಬಾಲ ತೆಗೆದು ಕರ್ಕೊಂಬರ್ತಾರೆ, ಒಳಗೆ ಕರ್ಕೊಂಬಂದು ಕಾಫಿ ಕುಡಿಸಿ. ಇದು ನಮ್ಮ ವ್ಯವಸ್ಥೆ. ಇದು ಬದಲಾವಣೆ ಆಗಬೇಕು. ಮಾಡ್ರಿ ನೀವು. ಯಾರು ಅವ್ರನ್ನ ಸಹಾಯ ಮಾಡಿರ್ತಾನೆ ಅವ್ನಿಗೆ ರೆಸ್ಪೆಕ್ಟ್ ಕೊಡು, ಓಕೆ. ಅದಕ್ಕೊಂದು ಲಿಮಿಟ್ ಇರ್ತದೆ. ಕೆಲವೊಬ್ಬರು ಕುರ್ಚಿಗೆ ಬಿಟ್ಟು ಕೊಡ್ತಾರೆ, ಹಣ ಅಂತಾರೆ. ಇದು ನಮಗೆ ಹೊಟ್ಟೆ ಉರಿತದ್ರಿ. ಅವ ಯಾವ್ದಾರು ರೋಡಿ ಶ್ರಮವಾಗಿ ಬಂದು ಹಣ ಅಂತ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರೆ, ಏನೋ ಮಗ ನೀ ಬಂದೂರ ಮಗನೇ ಅಂತ ಬಿಟ್ಟು ಹೊಡಿತಿದ್ವಿ ನಾವು. ಇನ್ಸ್ಪೆಕ್ಟ್ರ್ ಸರ್ ಅಣ್ಣ ಆಯ್ತಣ್ಣ ಸರ್ ಅನ್ನೋದಿಲ್ಲ, ಸರ್ ಹಣಾಗಲಿ ಬೇಡಲಿ. ಇಷ್ಟು ಬಂಧತ್ವ ಇರುವಾಗ ಎಲ್ಲಿ ಬರ್ತದೆ? ಅಣ್ಣ ಉದಿತಾನ, ಇವ ತಮ್ಮ ಉದಿತಾನ? ಬೂಟ್ ಹೊಡಿಬೇಕು ಮಗನೇ, ನಿಂತ್ಕೋಬೇಕು. ಅವನು ನಡಗ್ತಾ ಇರಬೇಕು. ಇನ್ಸ್ಪೆಕ್ಟರ್ ಚೇಂಬರ್ದಾಗ ಕಾಲಿಡಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು ಅವನು. ಆ ಥರ ಹೆದರಿಕೆ ಇರಬೇಕು. ಹೆದರಿಕೆಯಿಂದ ಇರದೇ ಇದ್ದರೆ ಇವೆಲ್ಲ ಘಟನೆಗಳು ಜನಸಾಮಾನ್ಯ, ಇದು ಸಾರ್ವಜನಿಕರಿಗೆ, ಯಾರು ನಿರ್ಲಕ್ಷ್ಯ ಜನ ಇರ್ತಾರೆ, ಯಾರಿಗೆ ಅಸಹಾಯಕರು ಇರ್ತಾರೆ, ಅವ್ರಿಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೆ ಕಮಿಷನರು ಸ್ವತಃ ಒಂದು ಮೀಟಿಂಗ್ ತೊಗೊಂಡು ಇನ್ನೊಮ್ಮೆ ಸರಿಯಾದಂಥ ವಾರ್ನ್ ಮಾಡಲಿ. ನಾನು ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ, ಒಳ್ಳೆ ಆಫೀಸರ್ಸು ಇದ್ದಾರೆ, ನಾವೇನು ಇಲ್ಲ ಅನ್ನೋದಿಲ್ಲ. ಒಳ್ಳೆ ಆಫೀಸರ್ಸು ಇದ್ದಾರೆ, ಚೆನ್ನಾಗಿ ಕೆಲಸನೂ ಮಾಡ್ತಾರೆ, ಒಳ್ಳೆ ಮರ್ಯಾದೆ ಕೊಡ್ತಾರೆ, ಎಲ್ಲನೂ ಸಮಾಧಾನದಿಂದ ಕೇಳ್ತಾರೆ. ಆದರೆ ಕೆಲವು ಅಧಿಕಾರಿಗಳು ಈ ಥರ ಮಾಡೋದ್ರಿಂದ ಅದು ಸಮಾಜಕ್ಕೆ ಒಂದು ಬ್ಯಾಡ್ ಮೆಸೇಜ್ ಹೋಗ್ತದೆ. ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ. ಬಿಡಪ್ಪ, ಏನು ಹೋದರೂ ಆಗುತ್ತೆ, ಪೊಲೀಸ್ ಸ್ಟೇಷನ್ದಲ್ಲಿ ಏನು ಮಾಡೋದಿಲ್ಲ, ಅವ್ರು ಏನು ಅರೆಸ್ಟ್ ಮಾಡ್ತಾರೆ, ಬಿಡ್ತಾರೆ, ಕೋರ್ಟ್ಗೆ ಹೋಗಿ ಜಾಮೀನು ಬಂದು ನಮಗೆ ಧಮಕಿ ಹಾಕ್ತಾರೆ ಅನ್ನೋವಂಥ ಭಾವನೆ ಬರಬಾರ್ದು. ಏನಾದರೂ ಸ್ಟೇಷನಿಗೆ ಬಂದರೆ ಅವರು ಸಂಕಟಪಟ್ಟು ಬಂದಿರ್ತಾರೆ. ಎಲ್ಲ ದಾರಿಗಳು ಮುಗಿದು ಇನ್ನೇನು ಅನಿವಾರ್ಯತೆ ಇದ್ದಾಗ ಇದು ಇಲ್ಲಪ್ಪ ನಾವು ಸಾಯಬೇಕು, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗ್ಬೇಕು, ಎರಡೇ ಆ ಲೆವೆಲ್ ಇದ್ದಾಗ ಸ್ಟೇಷನ್ಗೆ ಬರ್ತಾರೆ. ಅವಾಗ ನಾವು ರಕ್ಷಣೆ ಕೊಡಬೇಕು. ಶ್ರೀಮಂತರಿಗೆ ಬಿಡಿ, ಶ್ರೀಮಂತರಿಗೆ ಏನು ಬೇಕಾದಷ್ಟು ಜನ ನಾವು ಮಾಡದೇ ಇದ್ರೆ ನಮ್ಮ ಮೇಲಿನವ್ರ ಕಡೆಯಿಂದ ಫೋನ್ ಮಾಡಿಸಿ ಮಾಡ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಇರ್ತದೆ. ಬಡ ಜನರಿಗೆ ಎಲ್ಲಿ ಹೋಗ್ಬೇಕು? ಅವರು ಸ್ಟೇಷನ್ಗೆ ಬರೋದೇ ದೊಡ್ಡ ಮಾತು, DCP ಭೇಟಿ ಆಗೋದೇ ದೊಡ್ಡ ಮಾತು. ನಾನು ಈಗೂ ಸಾರ್ವಜನಿಕರಿಗೆ ಹೇಳ್ತೇನೆ, ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ನಿಮಗೆ ಕೇರ್ಲೆಸ್ ಮಾಡಿದ್ರೆ ಸೀದಾ ಹೋಗಿ DCP ಭೇಟ್ಯಾರಿ, ಕಮಿಷನರ್ ಹೋಗಿ ಬಿಟ್ಟಾರಿ, ಈ ಥರ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ರಿ.
Yes, ಖಂಡಿತ ಮಾಡಿದ್ರೆ ಗ್ಯಾರಂಟಿ ನಿಮಗೆ ರಕ್ಷಣೆ ಬರ್ತದೆ, ಅವಾಗ ಫರ್ಮ್ ಆಗಿ ಆಕ್ಷನ್ ತಗೊಳ್ಳುವಂಥ ಕೆಲಸ ಆಗ್ತದೆ. ಎಸ್ ಓಕೆ. ವಿವೇಕಾನಂದ ಸರ್, ಈಗ ಈ ರೀತಿಯ ಘಟನೆ ಆಗೋದಕ್ಕೆ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರೋದು, ಜಾಗೃತಿಯನ್ನು ಮೂಡಿಸ್ತಾ ಇಲ್ಲದೆ ಇರೋದು, ಮತ್ತೆ ಶಿಕ್ಷಣದ ಕೊರತೆ, ಇದೆಲ್ಲವೂ ಕೂಡ ಕಾರಣ ಆಗಬಹುದು. ನಾನು ಒಂದು ನಿಮಿಷ ವಿವೇಕಾನಂದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಚಿಂತನೆಗಳು ನಾನು ಓದಿದ್ದೇನೆ, ತುಂಬ ಚೆನ್ನಾಗಿರ್ತವೆ. ನೀವು ಚಿಂತಕರು, ನಿಜವಾದಂಥ ಸಮಾಜ ಕಳಕಳಿ ಇರುವಂಥ ಚಿಂತಕರು. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಿಮಗೆ ನೀವು ಸಿಕ್ಕಿಲ್ಲ ನನಗೆ, ನಾನು ಭಾಳ ಅನೇಕ ನಿಮ್ಮ ಆರ್ಟಿಕಲ್ಗಳನ್ನು ಓದಿದ್ದೀನಿ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆ್ಯಂಡ್ ಟಾಕ್ ಟು ಯು ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಇಲ್ಲ, ಅದು ಏನಾಗಿದೆ ಅಂದ್ರೆ ಕೇವಲ ಕಾನೂನಿನ ಅರಿವು ಎಲ್ರಿಗೂ ಇದೆ. ಈ ನಡುವೆ ಅರಿವು, ತಿಳುವಳಿಕೆಯ ಸಮಸ್ಯೆ ಯಾರಿಗೂ ಇಲ್ಲ, ನಡವಳಿಕೆಯ ಸಮಸ್ಯೆ ಇದೆ ಅಷ್ಟೇ. ತಿಳುವಳಿಕೆ ಎಲ್ರಿಗೂ ಇದೆ. ಚಿಕ್ಕ ಹುಡುಗರಿಗೆಲ್ಲ ಅವ್ರಿಗೇನು ನೆಟ್ಟಲ್ಲಿ ಏನ್ ಬೇಕಾ, ಕಾನೂನಿನಲ್ಲಿ ಏನೇನ್ ತಪ್ಪಿದೆ. ಆಮೇಲೆ ನೀವು ಅಪರಾಧ ಮಾಡಬಾರ್ದು ಅನ್ನೋದಕ್ಕೆ ಸಂವಿಧಾನ ಓದೋದೇನು ಬೇಕಾಗಿಲ್ಲ, ಅಥವಾ ಇನ್ಯಾವುದೋ ಧರ್ಮದ ಗ್ರಂಥ ಓದೋಕೆಲ್ಲ. ಅದು ಇಟ್ಸ್ ಕಾಮನ್ ಸೆನ್ಸು, ಹುಟ್ಟಿದಾಗಿಂದ ನಮಗೆ ಬಂದಿರುತ್ತೆ. ಆದ್ರೆ ಇಲ್ಲಿ ಮೇನ್ ಏನ್ ಗೊತ್ತಾ, ನೀವು ನೋಡಿ, ಒಂದು ಪುಷ್ಪ ಅನ್ನುವ ಒಂದು ಸಿನಿಮಾ ಬರುತ್ತೆ, ನಾವೆಲ್ಲ ಇದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ ಮೀಡಿಯಾದಲ್ಲಿ, ಎಲ್ಲರೂ ಅಷ್ಟೇ. ಅದನ್ನ ಕೋಟ್ಯಾಂತರ ಜನ ನೋಡ್ತಾರೆ. ಅದರಲ್ಲಿ ಪೊಲೀಸ್ ಅವ್ರಿಗೆ ಅವನು ಹೊಡೆಯೋದು, ಪೊಲೀಸ್ ಅವ್ರನ್ನ ಆಕ್ಟ್ ಮಾಡೋದು, ಪೊಲೀಸ್ ಅವ್ರನ್ನ ಬಫೂನ್ ತರ ಪೊಲೀಸ್ ಅವ್ರಿಗೆ ಚೀಟ್ ಮಾಡಿ ಗಾಡಿಯಲ್ಲಿ ಆ ಕಡೆ ಹೋಗೋದು, ಪೊಲೀಸ್ ಜೀಪ್ಗಿನ್ನ ಮೇಲೆ ಹೋಗೋದು, ಪೊಲೀಸ್ ಜೀಪ್ಗೆ ಹತ್ತಿಸ್ಬಿಡೋದು, ಇದೆಲ್ಲ 18 ವರ್ಷದ ಹುಡುಗರ ಮೇಲೆ ಯಾವ ರೀತಿಯ ಅಭಿಪ್ರಾಯ ಬರುತ್ತೆ ನೀವೇ ಹೇಳಿ. ಈಗ ನಾವೇನೋ, ನನಗೆ ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ಕೂಡ ಮೇಷ್ಟ್ರ ಮಗ ಆಗಿ ಚಿಕ್ಕ ವಯಸ್ಸಲ್ಲಿ ನಮಗೆ ರೌಡಿ ಆಗ್ಬೇಕು ಅನ್ಸೋದು. ಯಾಕೆ ಅಂದ್ರೆ ರೌಡಿಗೆ ಎಲ್ರು ಹಣ ಅಂತ ನಮಸ್ಕಾರ ಮಾಡೋರು. ಅಂದ್ರೆ ರೌಡಿಗೆ ಏನೋ ಇವರು ಎಲ್ಲ ಸೆಲ್ಯೂಟ್ ಹೊಡಿತಾ ಇದಾರಲ್ಲ, ನಾನು ಯಾಕೆ ರೌಡಿ ಆಗಬಾರ್ದು ಅಂತ ನಮ್ಮ 18 ವರ್ಷದಿಂದ ಸಾಮಾನ್ಯ ಟೀನೇಜ್ ಅಲ್ಲಿ ಅದೇ ಬರೋದು ನಮಗೆ. ಸೊ ಅಂದ್ರೆ ಒಂದು ಸಿನಿಮಾ ಆ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಈವನ್ ಎಷ್ಟೋ ಸೀರಿಯಲ್ಗಳಲ್ಲೂ ಪೊಲೀಸ್ ಅವ್ರನ್ನ ಬಫೂನ್ ಅಂತ ತೋರಿಸ್ತಾರೆ. ಆಕ್ಚುಲಿ ಸೆನ್ಸಾರ್ ಬೋರ್ಡ್ ಅಲ್ಲಿ ಕಾನೂನೇ ಇದೆ, ಪೊಲೀಸ್ ಅವ್ರನ್ನ ಹೊಡೆಯೋದಾಗ್ಲಿ, ಸಿನಿಮಾಗಳಲ್ಲಿ ಪೊಲೀಸ್ ಅವ್ರನ್ನ ಹೊಡೆಯೋದಾಗ್ಲಿ, ಪೊಲೀಸ್ ಅವ್ರನ್ನ ಬಫೂನ್ ತರ ತೋರಿಸೋದಾಗ್ಲಿ ಖಂಡಿತ ಮಾಡಬಾರದು. ನನಗೆ ಪೊಲೀಸಿನ ಭ್ರಷ್ಟಾಚಾರದ ಬಗ್ಗೆ ಬಹಳ ಕೋಪ ಇದೆ. ಪೊಲೀಸಲ್ಲಿ ಅನೇಕ ಜಾಸ್ತಿ ಭ್ರಷ್ಟಾಚಾರಗಳ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆನೂ ಒಂದು ನಿಜ, ಆದ್ರೆ ಅದು ವ್ಯಕ್ತಿಗತವಾಗಿರುತ್ತೆ ಹೊರತುನು ಈ ರೀತಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡೋದು, ಡಾಕ್ಟರ್ಗಳ ಮೇಲೆ ಕೈ ಮಾಡೋದು ಇದೆಯಲ್ಲ, ಇದನ್ನ ಸಿನಿಮಾಗಳಲ್ಲಿ ಮಾಡೋದನ್ನ ಖಂಡಿತವಾಗ್ಲೂ ಅದನ್ನ ಸೆನ್ಸಾರ್ ಅವರು ಮುಲಾಜಿಲ್ದೆ ಕಟ್ ಮಾಡ್ಬೇಕಾಗುತ್ತೆ. ಅದು ಯಾವ ರೀತಿಯ ಪ್ರಭಾವ ಬೀರಿದೆ ಅಂದ್ರೆ ನೀವು ನಂಬಲ್ಲ. ಮೊನ್ನೆ ಇದು ಸೆಂಚುರಿ ಹೊಡಿತಾನೆ, ಇದರಲ್ಲಿ ಹಾಫ್ ಸೆಂಚುರಿ ಹೊಡಿತಾನೆ ಆಸ್ಟ್ರೇಲಿಯಾದಲ್ಲಿ ಆತ ರೆಡ್ಡಿ. ಆತ ಈ ಬ್ಯಾಟ್ ಅನ್ನ ಹಿಂಗೆ ಕತ್ತಿಗೆ ಹಿಂಗ್ ಹಾಕೊಂಡು ತಗ್ಗನು ಅಂತ ಪುಷ್ಪ ಸ್ಟೈಲ್ ಅಲ್ಲಿ ತೋರಿಸ್ತಾನೆ. ಅದು ಎಷ್ಟೋ ಮಕ್ಕಳಿಗೆ ಇಂಪ್ರೆಸ್ ಆಗ್ಬಿಟ್ಟಿದೆ. ಈಗ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡೋರು ಕೂಡ ಆ ರೀತಿ ರೌಡಿಯನ್ನ ಇಮಿಟೇಟ್ ಮಾಡ್ತಾರೆ ಹುಡುಗರು. ನಿತೀಶ್ ಕುಮಾರ್ ರೆಡ್ಡಿ ಸೆಂಚುರಿ ಸಿನಿಮಾ ಅದು ನೋಡಿ, ಯಾಕಂದ್ರೆ ಕ್ರಿಕೆಟ್ ಮ್ಯಾಚ್ ಅಲ್ವಾ, ಕೋಟ್ಯಾಂತರ ಜನ ನೋಡಿದರೆ ಅದು ರಿಫ್ಲೆಕ್ಟ್ ಆಗಿದೆ. ಆತ ಬ್ಯಾಟ್ ಅಲ್ಲಿ ಹೀಗೆ ಪುಷ್ಪ ಹೀರೋ ಮಾಡ್ದಂಗ್ ಮಾಡ್ತಾನೆ ನೋಡಿ. ಮನರಂಜನೆ ಬೇರೆ, ನಾವು ಮನರಂಜನೆಯನ್ನ ಪ್ರತ್ಯೇಕವಾಗಿ ನೋಡಕ್ ಆಗೋದಿಲ್ಲ. ಈ ಸಮಾಜದ ಮೌಲ್ಯಗಳ ಪ್ರತಿಬಿಂಬವಾಗಿ ನೋಡ್ಬೇಕಾಗುತ್ತೆ. ಸಿನಿಮಾ ತರ ನೋಡಿ, ಇಲ್ಲ ಇದನ್ನ ಅದ್ರ ತರ ನೋಡಿ ಅನ್ನುವಷ್ಟು ಜ್ಞಾನದ ಮಟ್ಟ ನಮ್ಮಲ್ಲಿ ಇಲ್ಲ. ನಮ್ಮ ಜನಗಳು ಅದು ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ. ಇವತ್ತು ಎಷ್ಟೋ ಅನೈತಿಕ ಸಂಬಂಧಗಳು, ಹೆಚ್ಚು ಕೊಲೆಗಳಲ್ಲಿ ಮುಕ್ತಾಯ ಆಗ್ತಾ ಇರೋದಕ್ಕೆ ಮೂಲ ಕಾರಣನೇ ಈ ಧಾರಾವಾಹಿಗಳಲ್ಲಿ ಲೇಡೀಸ್ಗಳನ್ನ ವಿಲನ್ಗಳಾಗಿ ಮಾಡಿ ತೋರಿಸ್ತಾ ಇರೋದು. ನನ್ನ ಎಲ್ಲಾ ಚಾನಲ್, ಇಡೀ ಭಾರತದ ಎಲ್ಲಾ ದೃಶ್ಯ ಮಾಧ್ಯಮಗಳಿಗೂ ಹೇಳ್ತಾ ಇದ್ದೀನಿ, ಇವತ್ತು ಹೆಚ್ಚು ಹೆಣ್ಣು ಮಕ್ಕಳು ಅಥವಾ ಬೇರೆಯವರು ಅನೈತಿಕ ಸಂಬಂಧಗಳಿಂದ ಕೊಲೆಗಳು ನಡೀತಾ ಇರೋದಕ್ಕೂ ಇದೇ ಕಾರಣ. ಯಾಕೆಂದ್ರೆ ಬೇಗ ಆಗೋಗ್ಬಿಡುತ್ತೆ. ಈಗ ಈವನ್ ಈ ದರ್ಶನ್ ಕೇಸಲ್ಲೂ ಕೂಡ ಕೋರ್ಟು ಬಹಳ ಉದಾರವಾಗಿ ನಡ್ಕೋತಾ ಇದೆ. ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ, ಇಷ್ಟೊಂದು ಉದಾರ ಆಗ್ಬಿಟ್ರೆ ಹೆಂಗೆ ಕೋರ್ಟು. ಇವತ್ತು ಅವ್ರು ಕೇಳಿದ ಬೇಡಿಕೆಗಳನ್ನೆಲ್ಲ ಈಡೇರಿದೆ. ಅವರೆಲ್ಲ ಫಾರಿನ್ಗೋ ಇನ್ನೆಲ್ಲ ಬೇರೆ ರಾಜ್ಯಕ್ಕೋ ಅವರೇ, ಕೊಲೆಗಾರರಿಗೂ ನೀವು ಇಷ್ಟೊಂದು ಉದಾರ ಆದ್ರೆ ಕೋರ್ಟು, ಪೊಲೀಸ್ ಅವರು ಎಲ್ಲರೂ ಹೇಳ್ತಾರೆ ಚಾರ್ಜ್ ಶೀಟ್ ಅಲ್ಲಿ ತಪ್ಪಿರುತ್ತೆ ಅಂತೇಳಿ. ಪೊಲೀಸ್ ಅವ್ರು ಏನ್ ಕೊಲೆ ಮಾಡೋವಾಗ ಅವ್ರ ಹಿಂದೆ ಹೋಗಿರ್ತಾರ? ಎಲ್ಲಾರ್ದು ತಪ್ಪು ಬಂದೇ ಬರುತ್ತೆ. ನೀವು ಜಗತ್ತಿನ ಅತ್ಯದ್ಭುತ ಸಿನಿಮಾ ಅಂತ ತೋರಿಸಿ, ಅತ್ಯದ್ಭುತ ಕಾದಂಬರಿನ ಹೇಳಿ, ನಾನು ಅದರಲ್ಲೂ ಒಂದಷ್ಟು ಉಳುಕುಗಳನ್ನ ಹುಡುಕ್ತೀನಿ. ಅದು ಮುಖ್ಯ ಅಲ್ಲ, ಪೊಲೀಸವ್ರಿಗೆ ಇದೊಂದೇ ಕೆಲಸ ಇರೋದಿಲ್ಲ. ಅಟ್ಲೀಸ್ಟ್ ನ್ಯಾಯಾಧೀಶರಾದವರು ಒಂದಷ್ಟು ಎಲ್ಲವನ್ನು ನೋಡಿ ಅವರ ಒಂದು ವಿವೇಚನೆಯನ್ನ ಬಳಸಬೇಕಾಗುತ್ತೆ. ಅಷ್ಟು ಸುಲಭವಾಗಿ ನೀವು ಅವರಿಗೆ ಜಾಮೀನನ್ನ ಕೊಟ್ಬಿಟ್ರೆ, ಕೊಲೆ ನಡೆದಿದೆ, ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ, ಆತ ದೊಡ್ಡ ವ್ಯಕ್ತಿ, ಅದನ್ನ ಜಿಮ್ ಇಂದ ಕರ್ಕೊಂಡ್ ಬರ್ತಾರೆ. ನೋಡಿ ಇದು ಎಂತದ್ದು ಅಂದ್ರೆ, ಜಿಮ್ ಮಾಡೋವಾಗ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ 3 ತಿಂಗಳಲ್ಲಿ ಬ್ಯಾಕ್ ಪೈನು, ಅವಾಗ ಇನ್ನೇನು ನಾಳೆ ನಾಡಿದ್ದು ಆತನಿಗೆ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಂತೇಳಿ ಬಿಟ್ಟು ಕಳಿಸ್ತೀರಿ. ಆತ ಆಪರೇಷನ್ ಮಾಡೋದಿಲ್ಲ. ಆದ್ರೂ ಕೋರ್ಟ್ ಮೌನವಾಗಿದೆ ಅಂದ್ರೆ ನಮ್ಮಂತವ್ರಿಗೆ ಯಾವ ಸಂದೇಶವನ್ನ ಕೊಡ್ತೀರಿ? ಪೊಲೀಸವರ ಮಾರಾಲಿಟಿ ಎಲ್ಲಿ ಹೋಗಬೇಕು? ತಪ್ಪು ಮಾಡುವ ಪೊಲೀಸವ್ರನ್ನ ಏನ್ ಬೇಕಾದ್ರೂ ಮಾಡ್ಲಿ, ಅದು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಮ್ಗಿದಿಲ್ಲ. ಆದ್ರೆ ವ್ಯವಸ್ಥೆಯನ್ನೇ ನೀವು ಕುಸಿಯೋ ಹಾಗೆ ಮಾಡ್ಬಿಡ್ತೀರಿ. ಮತ್ತೆ ಅವ್ರು ಅಷ್ಟೆಲ್ಲ ಟ್ರಯಲ್ ಏನಕ್ಕೆ ಮಾಡ್ಬೇಕಾಗಿತ್ತು? ಎಷ್ಟೋ ಸಾವಿರ ಚಾರ್ಜ್ ಶೀಟ್ ಹಾಕೋದು ಹೆಂಗೆ? ಅದು ಕಾಮನ್ ಸೆನ್ಸ್. ನೀವು ಅದಕ್ಕೆ ಇಂಗ್ಲೆಂಡಿನಲ್ಲಿ ಅಲಿಖಿತ ಸಂವಿಧಾನ ಇದೆ, ಅಲ್ಲಿ ನ್ಯಾಯಾಧೀಶರ ವಿವೇಚನೆ ಬಹಳ ಮುಖ್ಯ ಆಗುತ್ತೆ. ಈ ತರ ಕೇಸುಗಳಲ್ಲೂ ಅಷ್ಟೇ. ಅವ್ರು ಹೇಳಿದ್ರಲ್ಲ, ಈಗ
ಅವರ ಮಾಲಗತ್ತಿ ಸರ್ ಹೇಳ್ದಂಗೆ 2 ತಿಂಗಳು 3 ತಿಂಗಳ ಒಳಗಡೆ ಇರಬೇಕು. ಮೊದಲು ಆ ರೀತಿನೇ ಇದ್ದಿದ್ದು ನ್ಯಾಯಾಂಗಗಳು, ಅವ್ರಿಗೆ ಗೊತ್ತಿದ್ರು ಬೇಲ್ ಕೊಡ್ತಾ ಇರಲಿಲ್ಲ. ಇನ್ನೊಂದ್ರಲ್ಲಿ ಪುಷ್ಪ ಅವನು ಈ ಕೇಸಲ್ಲಿ ಕಾಲ್ ತುಳಿತಿದ್ದ ಕೇಸಲ್ಲಿ 2 ಗಂಟೆಯಲ್ಲಿ ಅವರಿಗೆ ಇದು ಕೊಟ್ಬಿಡ್ತಾರೆ. ಒಂದು ಕೋರ್ಟು 14 ದಿನ ಜೇಸಿ ಕಳ್ಸಿದ್ರೆ ಹೈಕೋರ್ಟ್ ಅವರಿಗೆ ಬೇಗ 2 ಗಂಟೆಯಲ್ಲಿ ಬೇಲ್ ಸ್ಯಾಂಕ್ಷನ್ ಮಾಡುತ್ತೆ. ಈ ರೀತಿ ಎಲ್ಲ ಇದೆಯಲ್ಲ, ಯಾಕೆಂದ್ರೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಕೆಲಸ ಮಾಡಬೇಕು. ಇವ್ರು ಹಿಡ್ಕೊಂಬರೋದಕ್ಕೆ ಅವ್ರು ಬಿಡೋದಕ್ಕೆ ಮಾಡ್ತಾ ಇದ್ರೆ ಈ ತರದವ್ರು ನೋಡಿ 1.5 ವರ್ಷದಿಂದ ಅವನೇ ಮಾಡಿದ್ದಾನೆ, ತಿರ್ಗಾ ಮಾಡಿದ್ದಾನೆ, ನಾಳೆನೂ ಮಾಡ್ತಾನೆ. ಪೊಲೀಸ್ ಅವ್ರಿಗೆ ಈಗ ಯಾವ್ದೇ ಆಗ್ಲಿ ಪೊಲೀಸ್ ಅವ್ರಿಗೂ ಒಂದು ಕರ್ತವ್ಯ, ಅವ್ರಿಗೂ ಹೊಟ್ಟೆಪಾಡೇನೂ ಇರುತ್ತೆ, ಮತ್ತೆ ಸಮಾಜದ ಮೌಲ್ಯಗಳ ಬಗ್ಗೆನೂ ಗೊತ್ತಿರುತ್ತೆ. ಅವ್ರು ಎಷ್ಟು ಅಂತ ಮಾಡಕ್ ಹೋಗುತ್ತೆ? ಕೊಲೆಗಾರರಿಂದ ಎಲ್ಲಾನು ಕ್ಯಾಮ್ರಾ ಇಟ್ಕೊಂಡು ಹೋಗಕ್ಕಾಗುತ್ತಾ? ಫುಲ್ ಸಾಕ್ಷಿನೇ ಇದು ಮಾಡಕ್ಕಾಗುತ್ತಾ? ಆಗೋದಿಲ್ಲ. ನ್ಯಾಯಾಂಗ ಕೂಡ ಇದ್ರಲ್ಲಿ ಮಾಡಬೇಕು. ನ್ಯಾಯಾಂಗದಲ್ಲಿ ಉಳ್ಕೋಗಳಿದ್ರೆ ಅದು ಶಾಸಕಾಂಗಕ್ಕೆ ಬರಬೇಕು, ಮತ್ತೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಮತ್ತೆ ಹಾಗಾದ್ರೆ ಏನೋ ವೀಕ್ ಇದೆ. ಆ ರೀತಿ ಒಂದು ಸಾಫ್ಟ್ವೇರ್ ಅನ್ನ ಹೇಗೆ ನಾವು ಮಾಡಿಫೈ ಮಾಡ್ತಾ ಇರ್ತೀವಿ, ಹಾಗೆ ಕಾನೂನುಗಳನ್ನ ಕಾಲಕ್ಕೆ ತಕ್ಕಂತೆ ನ್ಯಾಯಾಂಗದ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ಬೇಕು, ಸಣ್ಣ ತಿದ್ದುಪಡಿ ಮಾಡ್ಬೇಕು. ಆವಾಗ ನೋಡಿ ಈ ತರ ಆಗುತ್ತೆ. ನೀವು ಎಷ್ಟು ಜನ ಗೊತ್ತಾ, ಸುಮ್ನೆ 2 ವೀಲರ್ ಯಾರು ಹೆಣ್ಮಕ್ಳು ಹೋಗ್ತಾ ಇರ್ತಾರೆ, ಅವ್ರಿಗೆ ಇವ್ರು ಚಮಕ್ ಕೊಟ್ಬಿಟ್ಟು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾಕಪ್ಪ ಅಂತ ನಾವು ಹೋಗೋದಿಲ್ಲ, ಇನ್ನೆಲ್ಲೋ ಬರ್ತಾನೆ, ವೀಲಿಂಗ್ ಮಾಡ್ತಾ ಇರ್ತಾನೆ. ಇದೆಲ್ಲ ನೋಡಿದಾಗ ನಮಗೂ ಪೊಲೀಸ್ ಅವ್ರ ಮೇಲೆ ಬಹಳ ಕೋಪ ಬರುತ್ತೆ. ಅಲ್ಲಯ್ಯ, ಪೊಲೀಸ್ ಅವ್ರು ಮಾಡಿಲ್ಲ ಅಂದ್ರೆ ನಮ್ಮಂತವ್ರು ಏನ್ ಮಾಡ್ಬೇಕು ಅಂತ. ನಿಜವಾಗ್ಲೂ ಪೊಲೀಸ್ ಅವರು ಖಂಡಿತವಾಗ್ಲೂ ಸಂಬಳ ಎಲ್ಲ ಬರ್ತಾ ಇದೆ, ಇನ್ನೂ ಒಂದ್ ಸ್ವಲ್ಪ ಸಂಬಳ ಎಕ್ಸ್ಟ್ರಾ ಕೊಡೋಣ ಅಂದ್ರೆ ನಾವೆಲ್ಲ ಪ್ರಯತ್ನ ಪಡ್ತೀವಿ. ದಯವಿಟ್ಟು ಲಂಚ ತಗೊಂಡ್ರು ಕೂಡ ಬಡವರಿಗೆ ಮಾತ್ರ ಅನ್ಯಾಯ ಮಾಡಬೇಡಿ, ಅಸಹಾಯಕರಿಗೆ ಅಮಾಯಕರಿಗೆ ಅನ್ಯಾಯ ಮಾಡಬೇಡಿ. ಯಾವುದೋ ಜಮೀನ್ ಕೇಸಲ್ಲೋ ಯಾವುದೋ ಏನೋ ಒಂದಷ್ಟು ಸಿವಿಲ್ ಕೇಸಲ್ಲಿ ನೀವು ದುಡ್ಡು ಮಾಡಿದ್ರು ಚಿಂತೆ ಇಲ್ಲ, ಆದ್ರೆ ಕ್ರಿಮಿನಲ್ ವಿಷಯದಲ್ಲಿ ಮಾತ್ರ 0 ಟಾಲರೆನ್ಸ್ ನ ಬೆಳೆಸ್ಕೊಳ್ಳಿ ಅಂತ ಹೇಳಿ ನೀವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದೇ ಜಿ ನ್ಯೂಸ್ಗೂ ನಾನು ಹೇಳ್ತೀನಿ. ಈ ಕ್ರಿಮಿನಲ್ ವಿಷಯಗಳಲ್ಲಿ ಮಾಲಗತ್ತಿ ಅವರು ಹೇಳಿದಾಗೆ 0 ಟಾಲರೆನ್ಸ್ ನ ಪ್ರತಿ ಪೊಲೀಸಿಂದ ಹಿಡಿದು ಕಮಿಷನರ್ ವರ್ಗೂ ಎಲ್ರು, ಯಾಕಂದ್ರೆ ಯಾರೋ ಒಬ್ಬರು ಮಾಡಿದ್ರೆ ಆಗೋದಿಲ್ಲ, ಪೊಲೀಸಿಂದ. ಆಮೇಲೆ ಜೊತೆಗೆ ಅವ್ರು ಆಗ್ಲೇ ಹೇಳಿದ್ರು, ಸಿವಿಲ್ ಪೊಲೀಸ್ ಅಂತ ಇರ್ತಾರೆ, ಡ್ರೆಸ್ ಇಲ್ಲದೆ ಇರೋರು, ಅವರು ಈ ರೀತಿ ಎಲ್ಲ ಓಡಾಡ್ಕೊಂಡು ಮೆಸೇಜ್ಗಳನ್ನ ಕೊಡ್ತಾ ಇರ್ಬೇಕು. ಮತ್ತೆ ಇವ್ರ ಮೇಲೆ ಕಣ್ಣಿಡ್ಬೇಕು. ಅವ್ರು ಯಾರೋ ಸಾಮಾನ್ಯ ಜನರ ಮೇಲೆ ಕಣ್ಣಿಡೋದಲ್ಲ, ಟ್ರಾಫಿಕ್ ಅನ್ನ ಎಲ್ಲೋ ಅವನೇನು ಸಿಗ್ನಲ್ ಜಂಪ್ ಮಾಡ್ತಾನೆ ಅಂತ ಕಣ್ಣಿಡೋದಲ್ಲ, ಈ ತರ ಕ್ರಿಮಿನಲ್ಗಳ ಮೇಲೆ ಕಣ್ಣಿಡಬೇಕು. ಸಾಧ್ಯವಾದಷ್ಟು ಅವ್ರ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ನೋಡಿ, ನೀವು ಹೇಳ್ದಂಗೆ ಬೆಂಗಳೂರಲ್ಲೂ ಅಥವಾ ರಾಜ್ಯ ಖಂಡಿತ ನೆಮ್ಮದಿಯಾಗಿರುತ್ತೆ. ಇದಿರೋದು ಒಂದೇ, ಶಿಕ್ಷಣ, ಆರೋಗ್ಯ ಮತ್ತು ಭದ್ರತೆ, 3 ಮೇಷ್ಟ್ರು, ಪೊಲೀಸು ಮತ್ತು ಡಾಕ್ಟ್ರು, ಇವ್ರು 3 ಈ ಸಮಾಜದ ನೈತಿಕ ಮೌಲ್ಯಗಳನ್ನ ಏನಾದ್ರೂ ಖಂಡಿತವಾಗ್ಲೂ ಉಳಿಸ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಜೊತೆಗೆ ಮಾಧ್ಯಮ ಕೂಡ ಒಂದಷ್ಟು ನೈತಿಕ ಮೌಲ್ಯಗಳನ್ನ ಅಳವಡಿಸ್ಕೊಳ್ಬೇಕು. ರವಿ ಸರ್, ಈಗ ಪ್ರಮುಖವಾಗಿ ಸಿನಿಮಾದ ಬಗ್ಗೆ ನನಗೂ ಕೂಡ ಬೇಸರ ಇದೆ ಸರ್. ಈ ಸಿನಿಮಾದಿಂದ ಎಷ್ಟೋ ಜನ ಪ್ರಭಾವಿತರಾಗ್ತಿದ್ದಾರೆ ಅಂತಂದ್ರೆ, ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ, ಹೇಳಿದಾಗೆ ಅದು ಪುಷ್ಪದ ಏನು ಸೆಲೆಬ್ರೇಷನ್ ಮಾಡಿಲ್ಲ ಅದು ಆಗಿರ್ಬೋದು, ಇತ್ತೀಚೆಗೆ ರೌಡಿಗಳ ನಮ್ಮ ಮನೆಯಲ್ಲಿ ಹುಡುಗರು ಹೇಳ್ತಾರೆ ಅಂದ್ರೆ ಈ ಎಲ್ಲ ಒಂದ್ ಕಡೆ ಈ ಸಿನಿಮಾ ಇದೆಯಲ್ಲ, ಎಲ್ಲ ಒಂದ್ ಕಡೆ ಸಾಮಾಜಿಕ ಮೌಲ್ಯಗಳು ಕಳೆದುಕೊಳ್ತಾ ಇದೆಯಲ್ಲ. 100%. ಯಾಕೆ ಅಂತ ಹೇಳಿದ್ರೆ ಇದು ಬೇರೆಯವರಿಗಲ್ಲ, ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡೋದು ಸರ್. ನಾನು ಶಿವಮೊಗ್ಗದಲ್ಲಿರುವಾಗ ಆಟೋ ರಾಜ ಸಿನಿಮಾ ಬಂತು. ಬಟ್ ಸಿನಿಮಾ ಒಳ್ಳೇದಿದೆ, ಅದ್ರ ಬಗ್ಗೆ ನಂದು ಅಲ್ಲಿಗೆ ಅನಿಸಿಲ್ಲ. ಆಟೋದರೆಲ್ಲ ನಾನೇನು ತಿಳ್ಕೊಂಡೆ, ಎಲ್ಲ ದೇವರು ಒಳ್ಳೆಯರು ಅಂತ ಹೇಳ್ಬಿಟ್ಟು. ಆ 1-2 ವರ್ಷ ಆಟೋದವ್ರ ಜೊತೆ ಇದ್ದಾಗ ನಾನು ಏನೇನು ಕಲಿಬಾರ್ದು ಅದನ್ನೆಲ್ಲ ಕಲ್ತಿದ್ದೆ. ಅದನ್ನ ಬಿಡಬೇಕಾದ್ರೆ ಸುಮಾರು ಟೈಮ್ ಬೇಕಾಯ್ತು ನನಗೆ. ಜರ್ದಾಯಿಂದ ಹಿಡಿದು ಪ್ರತಿಯೊಂದು, ಯಾಕಂದ್ರೆ ನನಗೆ ಅವರು ದೇವರು, ಅವರೆಲ್ಲರೂ ನನ್ನ ನೋಡು ಹಾಯ್ ಅಂತ ಹೇಳಿದ್ರೆ ನನಗೆ ಅವತ್ತಿನ ದಿನ ಸ್ವರ್ಗ ಅಣ್ಣ ಮಾತಾಡಿಸ್ಬಿಟ್ಟ ಅಂತೇಳಿ. ಆಮೇಲೆ ಗೊತ್ತಾಗಿದ್ದು ನಾನು ಮಾತಾಡಿದ್ದೆ ಅಣ್ಣನ ಜೊತೆ ಅಲ್ಲ, ಪರೋಡಿ ಜೊತೆ ನಾನು ಮಾತಾಡಿದ್ದು ಇಷ್ಟು ದಿನ ಅಂತ ಹೇಳ್ಬಿಟ್ಟು ಅದು ತಿಳಿಲಿಕ್ಕೆ. ಅಂದರೆ ನನ್ನ ಹಾಗೆ ನಾವು ಅವಾಗಲೇ ಆಗಿತ್ತು ಅಂತ ಹೇಳಿದ್ರೆ, ಈಗ ಒಂದು 20 ವರ್ಷದ ಹಿಂದೆ ಆಗಿತ್ತು ಅಂತ ಹೇಳಿದರೆ, ಈಗ ನಿಜವಾಗಿಯೂ ಹೇಳ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ನಮ್ಮನ್ನು ಅನುಸರಿಸೋರು ಇದ್ದಾರೆ. ಇವತ್ತು ನಾವೊಂದು ಎಣ್ಣೆ ಹೊಡೆಯಲ್ಲ, ಬೀಡ ಇಲ್ಲ, ಜರ್ದ ಇಲ್ಲ, ಏನೂ ಇಲ್ಲ ಅಂತ ಹೇಳಿದರೆ, ನಾವು ಇವತ್ತೊಂದು ಸಾಮಾಜಿಕ ಕಳಕಳಿಯಲ್ಲಿದ್ದೀವಿ. ನಮ್ಮನ್ನು ಅನುಸರಿಸೋರು ಇದ್ದಾರೆ ಅನ್ನೋ ಉದ್ದೇಶಕ್ಕೆ ನೀವೆಲ್ಲಾದರೂ ರೋಡ್ ಸೈಡ್ಗಾದರೂ ನಾವು ತಿಂತೇವೆ ಇಂತೆಲ್ಲ ಹೋಗ್ಬೇಕಂತ. ಯಾಕೆಂದ್ರೆ ನಮ್ಮನ್ನು ಅನುಸರಿಸೋರಿಗೆ ನಾವು ತಪ್ಪು ಸಂದೇಶ ಕೊಡಬಾರ್ದು ಅಂತೇಳ್ಬಿಟ್ಟು. ಅದೇ ರೀತಿ ಇವತ್ತು ಸಿನಿಮಾ ನಟರು ಕೂಡ ಅದನ್ನು, ನಾವೀಗ ಸಿನಿಮಾ ನಟರಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಎಲ್ಲರೂ ಅಣ್ಣ ಅಂತ ಹೂವಿನ ಹಾರ ಹಾಕುವಂಥದ್ದು ದೊಡ್ಡ ಇದನ್ನು ಮಾಡ್ತೀವಿ. ಅವರು ನಾಡೋದು ಸಮಸ್ಯೆ ಬಂದರೂ ಬರಲ್ಲ, ಯಾವುದಕ್ಕೆ ಬಂದರೂ ಬರಲ್ಲ. ಈಗಿನ ಇತ್ತೀಚಿನ ದಿನಗಳಲ್ಲಿ ಅಣ್ಣ ಅಂತೀವಿ. ಆದರೆ ನಾವು ಮೊದಲು ಯೋಚನೆ ಮಾಡಬೇಕಾಗಿದ್ದು, ಅಣ್ಣ ಅವನು ಹೀರೋ ಆಗಬೇಕಾದ್ರೆ ಏನಾದರೂ ಪುಕ್ಷಟೆ ಸಿನಿಮಾಕ್ಕೆ ಹೋಗಿದ್ದಾನ ಅಥವಾ ಎಷ್ಟು ಕೋಟಿ ತೊಗೊಂಡಿದ್ದಾನ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾರೇ ಆಗಲಿ, ಸೋ ಅವನಿಂದ ಮೌಲ್ಯ ಎಷ್ಟು ಉಳಿತಾ ಇದೆ. ಅವನು ಹಾಳು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಆನ್ಲೈನ್ ಗೇಮಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಎಂಥ ಕಣದಲ್ಲೂ ಕೇಸರಿ ಅಂತೆ,
ಯಾವುದು ಕಿತ್ತೋಗಿರೋ ಗ್ಲಾಸ್ ಪೌಡ್ರಿಗೆ ಅದು ಕಣದಲ್ಲೂ ಇದಂತೆ ಕೇಸರಿ ಅಂತೆ. ಈ ರೀತಿಯಾಗಿ ಬೇಡದ ಅಟೋಟೇಜ್ಗಳನ್ನು ಕೊಟ್ಟು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ನಾವು ಮಾತ್ರ ಅವ್ರನ್ನ ಯಾವ ರೀತಿ ಮಾಡ್ತಾ ಇದೀವಿ ಅಂದರೆ, ನಮ್ಮ ದೇವರು ಇಲ್ಲಿಂದ ಹಾರ್ಬಿಡ್ತೀನಿ, ಬಿಲ್ಡಿಂಗಿಂದ ಹಾರ್ಬಿಡ್ತೀನಿ, ಬಿಟ್ಟಿಲ್ಲ ಅಂದರೆ ಎದೆ ಮೇಲೆ ಹಚ್ಚೆ ಏನು ಕೇಳ್ತೀರಿ, ಇಲ್ಲಿ ಹಚ್ಚೆ ಏನು ಕೇಳ್ತೀರಿ, ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಅಲ್ಲಿ ಕಡೆಯವರು, ನಾವು ಈ ಕಡೆಯವರು, ನಾವು ಇನ್ನೊಂದು ಕಡೆಯವರು ಅನ್ನೋದು. ಇದು ಕೂಡ ಇದಕ್ಕೆ ಆ್ಯಕ್ಚುಲಿ ಮೇಯ್ನ್ ಮುಖ್ಯವಾಗಿ ನಮ್ಮ ಚಿಂತಕರು ಬಹಳ ಚಿಂತನೆ ಮಾಡಿ ಹೇಳ್ತಾರೆ. ಅವ್ರ ಮಾತು ನನಗೆ ತುಂಬ ಇಷ್ಟ ಆಯಿತು, ಕೇಳ್ತಾ ಇದ್ದೆ ನಾನು. ನಮ್ಮ ಮಲ್ಗತ್ತಿ ಸಾರೇ ಇಷ್ಟಪಟ್ಟಿದ್ದಾರೆ, ನಾವು ಇಷ್ಟಪಡಲೇಬೇಕಾಗ್ತದೆ. ಯಾಕೆಂದರೆ ಅವರ ಚಿಂತನೆಯ ಮಾತು ಅಷ್ಟು ಸೊಗಸಾಗಿದೆ. ನಿಜವಾಗೂ ಹೇಳಬೇಕಂದ್ರೆ ಈ ಸಿನಿಮಾ, ಈ ಕೆಟ್ಟ ಚಟಗಳು, ಗಾಂಜಾ, ಇದು ಮತ್ತೆ ಹವಾ ಮೇಂಟೈನ್ ಮಾಡಬೇಕು, ನಾನು ಅಣ್ಣ ಆಗಬೇಕು ಅನ್ನೋ ಒಂದು ಕೆಟ್ಟ ಚಟ, ಇವಿಷ್ಟು ನಮ್ಮ ಸಮಾಜದ ದಾರಿಯನ್ನು ತಪ್ಪಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಬೇಗ ಮುಗಿತಾ ಟೈಮ್ ಆಯಿತು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪುಂಡರ ಹಾವಳಿ ಕಡಿಮೆ ಆಗಬೇಕು ಅಂತಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸರಿ ಇರಬೇಕಾಗತ್ತೆ. ಅವರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಬೇಕಾಗತ್ತೆ, ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ ಈ ಕೆಲಸ. ಆದರೆ ಈಗಿದ್ದಂಥ ಕಮಿಷನರ್ ತುಂಬಾ ಒಳ್ಳೆಯವರಿದ್ದಾರೆ. ಅದು ಹ್ಯಾಂಗ್ ಹಿಂದೆ ಶಂಕರ್ ಬಿದ್ರಿ, ಹರ್ಲಂಕರು ಈ ಥರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಲಿ. ಆಫೀಸರ್ಸ್ ಮೇಲಿಂದ ಮೇಲೆ ಮೀಟಿಂಗ್ ತೊಗೊಂಡು, ಬರೀ DCPಗಳ ಲೆವೆಲ್ ಅಲ್ಲ, ಇನ್ಸ್ಪೆಕ್ಟ್ರು, ACP ಎಲ್ಲರನ್ನ ಮೀಟಿಂಗ್ ಕರೆಸಿ ಸ್ವಲ್ಪ ಜಾಡಿಸ್ರಿ ಸರಿಯಾಗಿ. ಈ ಥರ ಆದರೆ ಐ ವಿಲ್ ಟೇಕ್ ಫಾರ್ಮ್ ಆ್ಯಕ್ಷನ್ ಅಂತ. ನಾನು ಒಂದು 4 ಮಂದಿ ಸಸ್ಪೆಂಡ್ ಮಾಡ್ತೀನಿ. ಹಿಂದೆ ಕಾಲಿಗೆ ಹೊಡಿತಿದ್ದೀರಿ, ಗುಂಡು ಹಾಕೋದು ಬೇಡ, ಕಾಲಿಗೆ ಹೊಡಲಿ, ಅಟ್ಲೀಸ್ಟ್ ಮೊಣಕಾಲು ಹೊಡಲಿ. ಆ ಮಗ ತಿಗ ಮುಚ್ಕೊಂಡು ಅಡ್ಡಾಡ್ಲಿ ಕೆಳಗಡೆ ರಸ್ತೆಯಲ್ಲಿ ನೆಲ ಹತ್ತಿ ಎದ್ದು ನಿಂತಬಾರ್ದು. ಎಷ್ಟೋ ಜನ ಇದ್ದಾರೆ ಮಾಡೋದ್ರಿಂದ ಏನಾಗೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಧೈರ್ಯದಿಂದ ಮಾಡಲಿ ನೌಕರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.